ವೀಕ್ಷಕರೇ ನಮಸ್ಕಾರ. ನಾನು ಶೇಜ್, ನೀವು ನೋಡ್ತಾ ಇದ್ರ JBM TV. ಈಗಾಗಲೇ ನಮ್ಮ ಸ್ಟೇಟ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಹಬ್ಬದ ಸಡಗರ ಸಂಭ್ರಮದ ಅನೇಕ ವಿಷಯಗಳು ನಾವು ತಮಗೆ ಬಿತ್ತರಿಸಿದ್ದೇವೆ. ತಾವು ಕೂಡ ವೀಕ್ಷಿಸಿದ್ದೀರಿ. ಜೊತೆಗೆ ಈ ಹಬ್ಬದ ವೈಶಿಷ್ಟ್ಯತೆಗಳೇನು ಅದರ ಬಗ್ಗೆಯೂ ಕೂಡ ವರ್ಣನೆ ಮಾಡಲಾಗಿದೆ. ಈಗ ಕಾರ್ಯಕ್ರಮದ ಅಂಗಗಳು ಯಾವ ಯಾವ ರೀತಿಯಾಗಿ ಕಾರ್ಯಕ್ರಮಗಳು ಜರುಗಿದವು ಆ ವಿಷಯವಾಗಿ ಸ್ಟೇಟ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಕಾಲೇಜ್ ವಿಭಾಗದ ಗುರುಮಾತೆಯರಾದಂತಹ ಕಳಸಪ್ಪನವರು, ಗುರುಮಾತೆಯರಿಗೆ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಬಯಸ್ತಾ ಇದ್ದಾನೆ. ಗುರುಮಾತೆಯರೇ, ತಮಗೆ ಈ ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಸ್ವಾಗತ. ಈಗಾಗಲೇ ಹಬ್ಬದ ಅನೇಕ ವಿಷಯಗಳನ್ನು ಜನರು ತಿಳಿದುಕೊಂಡಿದ್ದಾರೆ. ಈಗ ಕಾರ್ಯಕ್ರಮದ ಮೂಲ ಉದ್ದೇಶ ಏನು ಅಂತಂದರೆ, ಕಾರ್ಯಕ್ರಮ ಯಾವ ರೀತಿಯಾಗಿ ಜರುಗಿತು, ಅದರ ಮೂಲ ಉದ್ದೇಶವೇನು, ಹಾಗೂ ಅದರಲ್ಲಿ ಪಾಲ್ಗೊಂಡಂತಹ ವ್ಯಕ್ತಿಗಳ ಸ್ಥಾನಮಾನ ಹಾಗೂ ಅವರ ಬಗ್ಗೆ ತಿಳಿದುಕೊಳ್ಳುವ ವಿಷಯ. ಮುಂದೆಯದಾಗಿ ಈ ಕಾರ್ಯಕ್ರಮಕ್ಕೆ ತಮಗೆ ಹಾಗೂ ಎಲ್ಲ ಪ್ರೇಕ್ಷಕರಿಗೆ ಸ್ವಾಗತ ಬಯಸುತ್ತಾ, ಪ್ರಾರಂಭದಲ್ಲಿ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಮಹನೀಯರು ಯಾವ ರೀತಿಯಾಗಿ ನಡೆಸಿಕೊಟ್ಟರು, ಪ್ರಥಮವಾಗಿ ಕಾರ್ಯಕ್ರಮದಲ್ಲಿ ಆದಂತಹ ಶುರುವಾತ್ ಅಂತಂದರೆ ಸ್ಟಾರ್ಟಿಂಗ್ ಏನು ನಡೆಯಿತು? ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ, ಅಯ್ಯ ನಿಮ್ಮ ಶರಣರು ನಿಂದುದೇ ನಿಜ ನಿವಾಸವಯ್ಯ, ಅಯ್ಯ ನಿಮ್ಮ ಶರಣರು ಇದ್ದಪುರವೇ ಕೈಲಾಸಪುರವಯ್ಯ, ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿ ಆನು ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೆನು ಎಂಬ ಅಕ್ಕಮಾದೇವಿಯ ವಾಣಿಯಂತೆ ಶ್ರೀ ಬೀಳೂರು ಗುರುಬಸವ ಮಹಾಸ್ವಾಮಿಗಳು ಪಾದವನಿಟ್ಟ ನೆಲ ಇಂದು ಸುಕ್ಷೇತ್ರವಾಗಿ ಬಸವೇಶ್ವರ ವೀರಶೈವ ವಿದ್ಯಾವರ್ತಕ ಸಂಘದ ಹೆಸರಿನಲ್ಲಿ ದೇಶದಾದ್ಯಂತ ಬೆಳಗ್ತಾ ಇರೋದು ಶ್ಲಾಘನೀಯವಾಗಿರ್ತಕ್ಕಂಥ ಸಂಗತಿ. 1906ರಲ್ಲಿ ಕಟ್ಟಲ್ಪಟ್ಟಿರ್ತಕ್ಕಂತಹ ಉತ್ತರ ಕರ್ನಾಟಕ ಭಾಗದಲ್ಲಿಯೇ ಮೊದಲು ಕಟ್ಟಲ್ಪಟ್ಟಿರ್ತಕ್ಕಂತಹ ಜ್ಞಾನ ದಾಸೋಹಕ್ಕಾಗಿ ಕಟ್ಟಲ್ಪಟ್ಟಿರ್ತಕ್ಕಂತಹ ಈ ಸಂಸ್ಥೆ ಇವತ್ತು ಹೆಮ್ಮರವಾಗಿ ಬೆಳೆದು 168 ಅಂಗಗಳನ್ನು ಒಳಗೊಂಡಿದ್ದು ಕೂಡ ಶ್ಲಾಘನೀಯವಾಗಿರ್ತಕ್ಕಂಥ ಸಂಗತಿ. ಇದಕ್ಕೆ ಕಾರಣ ಯಾರು ಅಂತಂದರೆ, ಇವತ್ತು ಇಷ್ಟು ಹೆಮ್ಮರವಾಗಿ ಬೆಳೀಲಿಕ್ಕೆ ಕಾರಣ ನಮ್ಮ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ವೀರಣ್ಣ ಸಿ ಚರಂತಿಮಠ ಅವರ ಅವಿರತ ಶ್ರಮ. ಅವರು ಪಾದರಸದಂತೆ ಚಟುವಟಿಕೆ ಉಳ್ಳವರು, ನಿತ್ಯ 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 ಇದನ್ನು ಬೆಳವಣಿಗೆ ಮಾಡಿ ಇಷ್ಟು ಎತ್ತರಕ್ಕೆ ಬೆಳಲಿಕ್ಕೆ ಇದು ಸಾಧ್ಯವಾಗಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರಥಮವಾಗಿ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಜನಪ್ರಿಯ ಶಾಸಕರಾದಂತಹ ಅಶೋಕ್ ಪಟ್ಟಣ್, ಮುಖ್ಯ ಶಿಕ್ಷಕರು, ಕರ್ನಾಟಕ ಸರ್ಕಾರ, ಇವರು ಕೂಡ ಪಾಲ್ಗೊಂಡಿದ್ದರು. ಅವರ ಪ್ರಥಮವಾಗಿ ಅವರಿಗೂ ಕೂಡ ಸನ್ಮಾನಿಸಿದ್ದೀರಿ. ಅವರ ಸನ್ಮಾನದಲ್ಲಿ ನಡೆದಂತಹ ಅವರು ಹೇಳಿದಂತಹ ಮಾತುಗಳು ಹಾಗೂ ಅವರ ಪರಿಚಯ. ಜ್ಯೋತಿ ಮುಟ್ಟಿ ಜ್ಯೋತಿ ಬೆಳಗುವಂತೆ ಗುರುಬಸವ ಮಹಾಸ್ವಾಮಿಗಳೆಂಬ ಚಿಜ್ಯೋತಿ ಮುಟ್ಟಿ ಪ್ರಜ್ವಲಿಸ್ತಿರ್ತಕ್ಕಂಥ ಈ ಸಂಸ್ಥೆಯ ಈ ಭವ್ಯ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಅಶೋಕಣ್ಣ ಪಟ್ಟಣ್, ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರು ಹಾಗೂ ರಾಮದುರ್ಗದ ಶಾಸಕರು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಬಸವೇಶ್ವರ ವಿದ್ಯಾವರ್ತಕ ಸಂಘ ಹಂತ ಹಂತವಾಗಿ ಬೆಳೆದಿರ್ತಕ್ಕಂಥ ರೀತಿಯನ್ನು ಶ್ಲಾಘನೆ ಮಾಡಿದರು. ಶ್ಲಾಘನೆ ಮಾಡುವುದರ ಜೊತೆಗೆ ಬಡ ವಿದ್ಯಾರ್ಥಿಗಳಿಗೆ ಕಡಿಮೆ ಫೀ ಒಳಗೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡುವಲ್ಲಿ ಬಸವೇಶ್ವರ ವೀರಶೈವ ವಿದ್ಯಾವರ್ತಕ ಸಂಘದ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ನೈತಿಕ ಮೌಲ್ಯಗಳನ್ನ ಬಿಂಬಿಸ್ತಕ್ಕಂತಹ ಒಂದು ಶಿಕ್ಷಣ ಈ ಸಂಸ್ಥೆಯಿಂದ ನೆರವೇರುತ್ತಾ ಇದೆ ಅಂತಕ್ಕಂಥ ಮಾತನ್ನು ಸನ್ಮಾನ್ಯ ಶಾಸಕರು ವ್ಯಕ್ತಪಡಿಸಿರುವುದಲ್ಲದೆ, ಇನ್ನೂ ಎತ್ತರೆತ್ತರಕ್ಕೆ ನಮ್ಮ ರಾಮದುರ್ಗ ತಾಲೂಕಿನಲ್ಲಿ ಉತ್ತಮವಾದ ಮೌಲ್ಯಯುತವಾಗಿರ್ತಕ್ಕಂಥ ಶಿಕ್ಷಣವನ್ನು ಈ ಸಂಸ್ಥೆ ನೀಡಲಿ, ನಮ್ಮ ತಾಲೂಕು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಲಿ ಅಂತಕ್ಕಂಥ ಆಶಯದ ಮಾತುಗಳನ್ನು ಆಡಿದರು. ಮತ್ತು ಜೊತೆಗೆ ರಾಜಕೀಯ ವಿಷಯವಾಗಿ ಒಂದು ನೀವು ಕೋರ್ಸನ್ನು ನಡೆಸಿರಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅನ್ನುವಂಥ ಕೂಗು ಸಹಿತ ಕೇಳಿ ಬರ್ತಾ ಇದೆ. ಅದು ನಿಜಾನ? ಹೌದು. ಇವತ್ತಿನ ರಾಜಕೀಯ ವ್ಯವಸ್ಥೆ ಕಲುಷಿತಗೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆಯಾಗಿದೆ. ನಾವು ನೀವುಗಳು ಏನು ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು ನಾವು ಪ್ರಶ್ನೆಯಾಗಿದೆ. ಅದಕ್ಕೆ ಸನ್ಮಾನ್ಯ ಶ್ರೀ ವೀರಣ್ಣ ಚರಂತಿಮಠ ಅವರು, ಕಾರ್ಯಾಧ್ಯಕ್ಷರು ಭವಿವಿ ಸಂಘ ಬಾಗಲಕೋಟ, ಇವರು ಎಲ್ಲ ರೀತಿಯ ಶಿಕ್ಷಣ ಸಂಸ್ಥೆಗಳನ್ನ ತೆರೆದಿದ್ದೀರಿ, ರಾಜಕೀಯ ವ್ಯವಸ್ಥೆ ಸುವ್ಯವಸ್ಥೆಗೊಳ್ಳಲಿಕ್ಕೆ, ಶುಚಿಯಾಗಲಿಕ್ಕೆ ಏನಾದರೂ ಒಂದು ಕೋರ್ಸನ್ನು, ಒಂದು ಡಿಪ್ಲೊಮಾ ಕೋರ್ಸನ್ನು ನಿಮ್ಮ ಸಂಸ್ಥೆಯಿಂದ ಮಾಡ್ರಿ ಅಂತಕ್ಕಂಥ ಮಾತನ್ನು ಮಾನ್ಯ ಶಾಸಕರು ಹೇಳಿದರು. ಅಂತಂದರೆ ಕೇವಲ ಪಠ್ಯಪುಸ್ತಕಕ್ಕೆ ಸೀಮಿತವಾಗದೆ, ಯಾಕಂತಂದರೆ ಮುಂದೆ ರಾಜಕೀಯವಾಗಿಯೂ ಕೂಡ ನಾಲೆಜ್ ಬೆಳೆಯಲಿಕ್ಕೆ, ವಿದ್ಯಾರ್ಥಿಗಳಿಗೆ ಬೆಳೆಯಲಿಕ್ಕೆ, ಯಾಕಂತಂದರೆ ಅದರಲ್ಲಿ ಸಂಬಂಧಪಟ್ಟಂಥ ವಿಷಯಗಳು ಇದ್ದಾಗ ಮಾತ್ರ ಅವರಿಗೆ ಗೊತ್ತಾಗ್ತೈತಿ. ಅದರ ರೀತಿ ರಾಜಕೀಯ ಒಂದು ಶಾಸ್ತ್ರ ಇತ್ತು ಅಂತ ರೀತಿ ಎಲ್ಲರಿಗೂ ಗೊತ್ತಾಗ್ತೈತಿ ಅನ್ನುವಂಥ.
ಅದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನುವಂಥದ್ದು? ಈಗಾಗಲೇ ನಮ್ಮ ಸಂಘದ ನಿಯಮಗಳು ತಮಗೆ ಗೊತ್ತೇ ಇವೆ. ಮೌಲ್ಯಾಧಾರಿತ ಜೀವನಕ್ಕಾಗಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿ, ಸದೃಢ ಸಮಾಜದ ನಿರ್ಮಾಣ ಮತ್ತು ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಕಲೆಗಳನ್ನು ಬಿಂಬಿಸುವ ಉದ್ದೇಶದಿಂದಲೇ ಈ ಒಂದು ಭವ್ಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಇವತ್ತಿಗೆ ಮುಗಿತಾ ಇಲ್ಲ, ಇದು ಪ್ರತಿ ವರ್ಷ ನಡೀತಾ ಇದೆ. ಆಳ್ವಾಸ್ ಸಿರಿನುಡಿ ಅಂತಕ್ಕಂಥ ಕಾರ್ಯಕ್ರಮ ಏನು ನಡೀತೈತಿ ಅದನ್ನು ನಾವು ಈ ಭಾಗದೊಳಗೆ, ಉತ್ತರ ಕರ್ನಾಟಕ ಭಾಗದೊಳಗೆ ಮಾಡುವುದಷ್ಟೇ ಅಲ್ಲ, ವಿದ್ಯಾರ್ಥಿಗಳ ಕಲುಷಿತಗೊಂಡಿರ್ತಕ್ಕಂಥ ಮನಸ್ಸನ್ನು ತೊಳೆದ್ರೆ ಸುವ್ಯವಸ್ಥಿತ ಸದೃಢ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗತೈತಿ. ಅಲ್ಲಿಂದಾನೇ ರಾಜಕೀಯ ವ್ಯವಸ್ಥೆ ಕೂಡ ಸುವ್ಯವಸ್ಥಿತ ಆಗತೈತಿ ಅನ್ನುವಂತಹ ಬೋಧನಾತ್ಮಕ ಚಟುವಟಿಕೆ ಒಳಗೆ ನಮಗೂ ಕೂಡ ಮೌಲ್ಯಗಳನ್ನು ಕಲಿಸ್ಲಿಕ್ಕೆ ಯಾರು ಮಹೇಶ್ ಮಾಸಾಳ್ ಸರ್ ಅತಿಥಿಗಳಾಗಿ ಬಂದಿದ್ದಾರೆ ಅವರು. ಆ ಮಹೇಶ್ ಮಾಸಾಳ್ ಸರಿಂದ ನಮ್ಮೆಲ್ಲ ಶಿಕ್ಷಕರಿಗೆ ತರಬೇತಿಯನ್ನು ಕೊಡ್ತಕ್ಕಂಥ, ಅಂದರೆ ಮೌಲ್ಯವನ್ನು ತುಂಬಲಿಕ್ಕೆ ಏನು ಬೇಕು, ತರಗತಿ ಕೋಣೆಗಳಲ್ಲಿ ನಾವು ಏನು ಮಾಡಬೇಕು ಅನ್ನುವಂಥ ಟ್ರೈನಿಂಗನ್ನು ಈಗಾಗಲೇ ನಮಗೂ ಕೊಡ್ತಾ ಇದ್ದಾರೆ. ಆ ಮೂಲಕ ವಿದ್ಯಾರ್ಥಿಗಳಿಗೆ ನಾವು ಬೋಧನೆ ಮಾಡೋ ಪ್ರಯತ್ನವನ್ನು ನಡೆಸಿದ್ದೇವೆ. ಹೌದು, ಈಗ ಕೇಳಬೇಕಾಗಿತ್ತಂದರೆ ಮಹೇಶ್ ಮಾಸಾಳ್ ಹ್ಯೂಮನ್ ಮೈಂಡ್ಸೆಟ್ ಕೋಚ್ ವಿಸ್ತಾರ್ ಜಿಂದಗಿ ಧಾರವಾಡ ಅಂತ ಹೇಳಿ ತಾವು ಪ್ರಕಟಣೆಯಲ್ಲಿ ಪ್ರಕಟಿಸಿದ್ದೀರಿ. ಅವರ ಬಗ್ಗೆ ಸಂಕ್ಷಿಪ್ತವಾಗಿ. ಸನ್ಮಾನ್ಯ ಶ್ರೀ ಮಹೇಶ್ ಮಾಸಾಳ್ ಸರ್, ಹ್ಯೂಮನ್ ಮೈಂಡ್ಸೆಟ್ ಕೋಚ್, ವಿಸ್ತಾರ್ ಜಿಂದಗಿ ಧಾರವಾಡ. ಇವರು ಕೇವಲ ಕರ್ನಾಟಕದಲ್ಲ, ಇಡೀ ದೇಶದಾದ್ಯಂತ ದೊಡ್ಡ ದೊಡ್ಡ ಕಂಪನಿಗಳ ನೌಕರರಿಗೂ ಕೂಡ ಆ ಕಂಪನಿಯ ನೌಕರರ ಕಾರ್ಯದ ದಕ್ಷತೆಯನ್ನು ಹೆಚ್ಚಿಸಲಿಕ್ಕೆ ಅವರ ಮನಸ್ಸನ್ನು ಹೇಗೆ ಪ್ರಬಲಗೊಳಿಸಬೇಕು ಅನ್ನೋದಕ್ಕೆ ಕೋಚ್ ಕೊಡ್ತಕ್ಕಂತಹ ಒಬ್ಬ ತರಬೇತಿಗಾರ, ಮಾನಸಿಕ ತರಬೇತಿಗಾರರು. ಹಂಗೆ ಈ ಶೈಕ್ಷಣಿಕ ಕ್ಷೇತ್ರದಲ್ಲಿ ಶಿಕ್ಷಕರ ಮನಸ್ಸನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸಕ್ಕೆ ತರಬೇತಿಯನ್ನು ಕೊಡುವಂಥ ಪ್ರಯತ್ನವನ್ನು ನಮ್ಮ ಸಂಘದ ಜೊತೆಗೆ ನಿರಂತರವಾಗಿದ್ದುಕೊಂಡು ಮಾಡ್ಕೊತ ಬಂದಾರ್ರಿ. ಆಮೇಲೆ 25ನೇ ಇಸ್ವಿಯ ಏನು ಡಿಸೆಂಬರ್ ತಿಂಗಳ ತನಕನೂ ಈ ಕೋರ್ಸ್ ನಮಗಿವತ್ತು ನಡೆದೈತಿ. ಅನೇಕ ವಿದ್ಯಾರ್ಥಿಗಳಿಗೆ ಅವರು ಕೋರ್ಸ್ಗಳನ್ನ ಮಾಡ್ತಾರೆ. ಆಮೇಲೆ ಮೌಲ್ಯಗಳನ್ನ ಕಳೆದುಕೊಂಡು ಹಾಳಾಗ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮನಸ್ಸನ್ನು ಗಟ್ಟಿಗೊಳ್ತಿರ್ತಕ್ಕಂತಹ ಏನು ಮನಸ್ಸಿನ ಬದಲಾವಣೆಯನ್ನು ಕೂಡ ಮಾಡುವಂಥ ಒಂದು ತರಬೇತಿಯನ್ನು, ಪ್ರಬಲಗೊಳಿಸ್ತಕ್ಕಂಥ ತರಬೇತಿಯನ್ನು ಆ ಮಕ್ಕಳಿಗೆ ಕೊಡುವಂಥ ಕೆಲಸವನ್ನು ಮಹೇಶ್ ಮಾಸಾಳ್ ಸರ್ ಮಾಡ್ತಾ ಬಂದಿದ್ದಾರೆ ಅನ್ನುವಂಥದ್ದನ್ನು ಅವರು ಇನ್ನೂ ಒಂದು ವಿಶೇಷವಾಗಿ ನಾವು ಕೇಳಿ ಬಂದದ್ದು ಏನು ಅಂತಂದರೆ, ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಹೇಳಿದರು. ಬಾಲ್ಯದಲ್ಲಿ ಒಂದು ನಡೆದಂಥ ಘಟನೆ, ಅದನ್ನು ನಾನು ಮಾಡಲೇಬೇಕು ಅನ್ನುವಂಥ ಅಚಲ ನಿರ್ಧಾರದಿಂದ ನಾನು ಅದನ್ನು ಮೆಟ್ಟಿ ನಿಲ್ಲಬಲ್ಲೆ ಅನ್ನುವಂಥ ಒಂದು ಮಾತು. ಆ ವಿಷಯ ಯಾವುದು ಹೇಳಿದಂಥದ್ದು ಅವರು? ಮನಸ್ಸನ್ನು ಗಟ್ಟಿಗೊಳಿಸುವ ಬಗೆ ಹೇಗೆ, ಕೆಟ್ಟ ಪರಿಸ್ಥಿತಿಗಳನ್ನು ಮೆಟ್ಟಿ ನಿಲ್ಲುವುದು ಹೇಗೆ ಅನ್ನೋದನ್ನು ಅನೇಕ ಉದಾಹರಣೆಗಳ ಮೂಲಕ ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನು ಹೇಳಿದ್ದಾರೆ. ಸನ್ಮಾನ್ಯ ನಮ್ಮ ರಾಷ್ಟ್ರಪತಿಗಳಾಗಿ ಹೋಗಿರ್ತಕ್ಕಂತಹ APJ ಅಬ್ದುಲ್ ಕಲಾಂ ಅವರ ಬಾಲ್ಯದ ಜೀವನ, ಅವರ ನಂತರದ ಜೀವನ, ಅವರು ಎಷ್ಟು ಎತ್ತರಕ್ಕೆ ಬೆಳೆದರು ಅನ್ನುವಂಥದ್ದು. ಅಂದರೆ ಅವ್ರ ಪರಿಸ್ಥಿತಿಯನ್ನು ಮೆಟ್ಟಿ ನಿಂತರು, ದೇಶದ ಚುಕ್ಕಾಣಿಯನ್ನು ಹಿಡಿದ್ರು. ಇವತ್ತು ದ್ರೌಪದಿ ಮುರ್ಮು ಅವರ ಪರಿಸ್ಥಿತಿ ಏನಿತ್ತು, ಆ ಒಬ್ಬ ಬುಡಕಟ್ಟು ಜನಾಂಗದ ಒಬ್ಬ ಬಾಲಕಿ ಏನನ್ನ ಸಾಧನೆ ಮಾಡಿದ್ಲು, ಎಲ್ಲವನ್ನೂ ಕಳ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿಯೂ ಪರಿಸ್ಥಿತಿಯನ್ನು ಮೆಟ್ಟಿ ನಿಂತು ಇವತ್ತು ದೇಶದ ಚುಕ್ಕಾಣಿಯನ್ನು ಹಿಡಿದು ಪ್ರಥಮ ಪ್ರಜೆ ಆಗಲಿಕ್ಕೆ ಕಾರಣ ಏನು? ಇಂತಹ ಅನೇಕ ಉದಾಹರಣೆಗಳನ್ನ ಕೊಡುವ ಮೂಲಕ ಎಲ್ಲ ವಿದ್ಯಾರ್ಥಿಗಳಲ್ಲಿಯೂ ಏನೋ ಕೆಲವು ಜನ ಶ್ರೀಮಂತರು ಇರ್ತಾರೆ, ಕೆಲವು ಜನ ಬಡವರು ಇರ್ತಾರೆ, ಪರಿಸ್ಥಿತಿಗಳು ಹದಗೆಟ್ಟಿರ್ತಾವೆ. ಹಾಗಾದ್ರೆ ನಮ್ಮ ವಿದ್ಯಾಭ್ಯಾಸ ಹದಗೆಡಲಿಕ್ಕೆ ಅಥವಾ ನಾವು ಫೇಲ್ ಆಗಲಿಕ್ಕೆ ಆ ಪರಿಸ್ಥಿತಿಗಳ ಕಾರಣ ಅಲ್ಲ, ಅವುಗಳನ್ನ ನಾವು ಮೆಟ್ಟಿ ನಿಲ್ಲಬೇಕು, ಅದಕ್ಕೆ ಮನಸ್ಸ ಕಾರಣ. ಹಾಗಾದ್ರೆ ಆ ಮನಸ್ಸನ್ನು ಗಟ್ಟಿಗೊಳಿಸೋದು ಹೇಗೆ? ಅದಕ್ಕೆ ಶರಣರು ಹೇಳಿದ್ರಿ, ದೇಹವೇ ದೇಗುಲ, ಶಿರವೇ ಹಣ್ಣ ಕಳಸ ಅಂತ. ಹಾಗಾದ್ರೆ ಶಿರವೇ ಹಣ್ಣ ಕಳಸ ಅಂದ್ರೇನು? ಹಣ್ಣ ಕಳಸ ಆಗಬೇಕು ಅಂದ್ರೆ ಪ್ರಜ್ವಲಿಸಬೇಕು. ಮನಸ್ಸು ಗಟ್ಟಿಗೊಂಡಾಗ ಆ ಶಿರ ಹಣ್ಣ ಕಳಸ ಆಗುತ್ತದೆ. ಅಂತಹ ಒಂದು ಬಗೆ ಹೇಗೆ ಅಂತಕ್ಕಂಥದ್ದನ್ನು ತಮ್ಮ ವಿಚಾರಗಳ ಮೂಲಕ ಸನ್ಮಾನ್ಯ ಶ್ರೀ ಮಾಸಾಳ್ ಅವರು ತಿಳಿಸಿದರು. ಭಾಳ ಚೆನ್ನಾಗಿ ಹೇಳಿದ್ರು ಅಂತೇಳಿ ನಮಗೆ ಸುದ್ದಿ ಮುಟ್ಟಿದಂಥದ್ದು ಆ ವಿಷಯವಾಗಿ ತಮಗೆ ಕೇಳಿದೆ. ಇನ್ನು ಮುಂದುವರೆದು ವಿರಕ್ತಮಠ ಶಿಗುಣಿಸಿ ತಾಲೂಕು ಅಥಣಿ ಅಲ್ಲಿಂದ ಆಗಮಿಸಿದಂಥ ಪೂಜ್ಯ ಶ್ರೀ ಮೋನಿ ಪ್ರಭಾ ಡಾಕ್ಟರ್ ಮಹಾಂತ ಪ್ರಭುಗಳು ಆಗಮಿಸಿದರು. ಅವರ ಒಂದು ಸಂಕ್ಷಿಪ್ತ ವಿವರಣೆ. ಪರಮ ಪೂಜ್ಯರು ಶೇಗುಣಸಿ, ಅಥಣಿ ತಾಲೂಕಿನ ಶೇಗುಣಸಿ ವಿರಕ್ತ ಮಠದ ಪೂಜ್ಯರು. ಅವರು ಅನೇಕ ಉಪನ್ಯಾಸಗಳನ್ನ, ಪ್ರವಚನಗಳನ್ನ ನಾಡಿನಾದ್ಯಂತ ಹೇಳ್ತಾ ಬಂದಿರತಕ್ಕಂಥವ್ರು. ಜೊತೆಗೆ
ಮಾನವೀಯ ಮೌಲ್ಯಗಳನ್ನು ಹೇಗೆ ಬೆಳೆಸ್ಕೋಬೇಕು ಅನ್ನೋದನ್ನು ತಮ್ಮ ಪ್ರವಚನದ ಮೂಲಕ ಅಥವಾ ಆಶೀರ್ವಚನದ ಮೂಲಕ ಹೇಳ್ತಿರ್ತಕ್ಕಂಥವ್ರು. ಅವರು ಕೂಡ ನಮ್ಮ ಈ ಭವ್ಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ, ಅಂದ್ರೆ ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು ಅಂತ ನಾವು ಏನು ಬೇಡ್ಕೊತೀವಿ, ನಮ್ಮ ಬೇಡಿಕೆಗೆ ಕೃಪೆಯನ್ನು ನೀಡಿರ್ತಕ್ಕಂಥವ್ರು ಪರಮ ಪೂಜ್ಯರು. ಅವರು ಕೂಡ ತಮ್ಮ ಆಶೀರ್ವಚನದಲ್ಲಿ ಎತ್ತರಕ್ಕೆ ಏರ್ಬೇಕಾಗಿರ್ತಕ್ಕಂಥ ಇಲಾನ್ ಮಸ್ಕ್ ಅವರ ಸಾಧನೆಯನ್ನು ಹೇಳುತ್ತಾ, ಹಾಗಾದ್ರೆ ಆ ಸಾಧನೆ ಹೇಗಾಯಿತು, ನಾವು ಏನು ಮಾಡಬೇಕು ಅಂತಕ್ಕಂಥ ಮಹತ್ವಪೂರ್ಣ ಮೌಲ್ಯಯುತ ಜೀವನವನ್ನು ನಾವು ನಡೆಸಲಿಕ್ಕೆ ಏನು ಮಾಡಬೇಕು ಅನ್ನುವಂತಹ ಚಿಂತನೆಯನ್ನು ತಮ್ಮ ಆಶೀರ್ವಚನದ ಮೂಲಕ ಪರಮ ಪೂಜ್ಯ ಶ್ರೀಗಳು ವ್ಯಕ್ತಪಡಿಸಿದರು. ಹೌದು, ಯಾಕಂತಂದರೆ ಪೂಜ್ಯರ ಒಂದು ಬರುವಿಕೆಯೇ ಒಂದು ಅದಕ್ಕೆ ಶೋಭೆ. ಅಂಥದ್ರಲ್ಲಿ ಅವರ ನಡೆನುಡಿಗಳು ಏನೈತಿ ಎಷ್ಟು ಸಾಕಷ್ಟು ಜನರಿಗೆ ಒಂದು ಮಾರ್ಗದರ್ಶನ ಕೂಡ, ಸಮಾಜದ ಮೇಲೆ ಬೀರತಕ್ಕಂಥ ಪ್ರಭಾವ ಕೂಡ ಅವರು ಬಹಳ ತುಂಬ ಚೆನ್ನಾಗಿ ವಿವರಣೆ ಕೊಟ್ಟು ಉದಾಹರಣೆ ಕೊಟ್ಟಿದ್ದಾರೆ. ಈಗಾಗಲೇ ನಾವು ಡಾಕ್ಟರ್ ವೀರಣ್ಣ ಚರಂತಿಮಠ ಅವರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಆದರೆ ಇನ್ನೋರ್ವ ಗೌರವಾನ್ವಿತ ಉಪಸ್ಥಿತರಿದ್ದಂಥ ವ್ಯಕ್ತಿ ಯಾರು ಅಂತಂದರೆ ಮಹೇಶ್ ಎನ್ ಅಥಣಿ, ಗೌರವ ಕಾರ್ಯದರ್ಶಿಗಳು. ಇವತ್ತು ನಮ್ಮ ಬಸವೇಶ್ವರ ವಿದ್ಯಾವರ್ತಕ ಸಂಘದ ಗೌರವ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಮಹೇಶಣ್ಣ ಅಥಣಿ ಸರ್, ಪ್ರತಿಯೊಬ್ಬ ಅಥಣಿ ಸರ್, ಚರಂತಿಮಠ ಸಾಹೇಬರು, ಜೊತೆಗೆ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರ ನಿರಂತರವಾಗಿರ್ತಕ್ಕಂತಹ ಒಂದು ಬದಲಾವಣೆಯ ಕ್ರಾಂತಿಕಾರಕ ಕಾರ್ಯಕ್ರಮಗಳೇ ಭವಿವಿ ಸಂಘದ ಬೆಳವಣಿಗೆಗೆ ಕಾರಣ ಅಂತಕ್ಕಂಥದ್ದನ್ನು ಹೇಳ್ತಾ, ಶಾಂತ ಸ್ವರೂಪಿಗಳು ಮಹೇಶಣ್ಣ ಅಥಣಿ ಸರು ಆ ಶಾಂತ ಸ್ವಭಾವದ ಮೂಲಕವೇ ಶಾಂತ ರೀತಿಯಿಂದ ಎಲ್ಲರ ಮನಸ್ಸಿನ ಏನು ನೈರ್ಮಲ್ಯವನ್ನು ಗೊಳಿಸ್ತಿರ್ತಕ್ಕಂಥ, ಮನಸ್ಸನ್ನು ನೈರ್ಮಲ್ಯಗೊಳಿಸ್ತಿರ್ತಕ್ಕಂಥದ್ದು. ಅವ್ರ ಮುಖಭಾವ ನೋಡಿದರೆ ಸಾಕು ನಮ್ಮ ಮನಸ್ಸು ತಿಳಿಯಾಗುತ್ತದೆ. ಅಷ್ಟು ಸೂಕ್ಷ್ಮ ಸ್ವಭಾವದವರು ಮಹೇಶಣ್ಣ ಅಥಣಿ ಸರ್, ಗೌರವ ಕಾರ್ಯದರ್ಶಿಗಳು. ಆದರೆ ಇವೆಲ್ಲ ಕಾರ್ಯಕ್ರಮಗಳಿಗೆ ರೂಪರೇಷೆ ಹಾಕಿರ್ತಕ್ಕಂತಹ ಇನ್ನೋರ್ವ ವ್ಯಕ್ತಿ, ಹೆಚ್ಚಾಗಿ ಪ್ರಚಲಿತವಾಗಿ ಕಂಡು ಬರದೆ ಎಲೆಮರೆಯಂತೆ ಹಿಂದಕ್ಕೆ ಇದ್ದು ಎಲ್ಲ ಕಾರ್ಯಗಳನ್ನು ಸುಗಮವಾಗಿ ಸಾಗುವಂತೆ ಮಾಡಿದಂಥ ವ್ಯಕ್ತಿ ಹೊಸೂರು ಪ್ರಿನ್ಸಿಪಲ್ರು. ಈಗ ಅವರು ಬಾಗಲಕೋಟೆ ಪ್ರಿನ್ಸಿಪಾಲರಾಗಿ ಪ್ರಮೋಷನ್ ಹೊಂದಿದ್ದಾರೆ. ಅವರು ಹೆಚ್ಚಾಗಿ ಪ್ರಚಲಿತವಾಗಿ ಕಂಡು ಬಾರದೇ ಇದ್ದರೂ ಸಹಿತ ಈ ಎಲ್ಲ ಕಾರ್ಯಕ್ರಮಗಳಿಗೆ ರೂಪರೇಷೆ ಹಾಕಿದಂಥ ವ್ಯಕ್ತಿತ್ವ. ಈ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಬೇಕಾದ್ರೆ ಒಂದು 15 ದಿನಗಳಿಂದ ನಿರಂತರ ಚಟುವಟಿಕೆಗಳು, ಅತ್ಯಂತ ಪಾದರಸದಂತೆ ಚಟುವಟಿಕೆಗಳು ನಮ್ಮ ಎಲ್ಲ 9 ಅಂಗಸಂಸ್ಥೆಗಳಿಂದ ನಮ್ಮ ಮಹಾವಿದ್ಯಾಲಯದಲ್ಲಿ ನಡೆದಿದ್ದುಂಟು. ಅದಕ್ಕೆ ನಿರಂತರವಾಗಿ ಬೆನ್ನೆಲುಬಾಗಿದ್ದವರು ಸನ್ಮಾನ್ಯ ಶ್ರೀ KH ಹೊಸೂರು ಸರ್. ಇಲ್ಲಿ ಸುಮಾರು 7 ವರ್ಷಗಳ ಕಾಲ ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸಿ ರಾಮದುರ್ಗದ ಜನತೆ, ರಾಮದುರ್ಗದ ವಿದ್ಯಾರ್ಥಿಗಳ ಜೀವನ ಮಟ್ಟ ಹೇಗಿದೆ ಅಂಥೇಳಿ ಬರೀ ಕಾರ್ಯಕ್ರಮ ನಡೆಸೋದಷ್ಟೇ ಅಲ್ಲ, ಎಲ್ಲರಿಗೂ ಕೂಡ ಬೆನ್ನೆಲುಬಾಗಿರ್ತಕ್ಕಂಥವರು ಸನ್ಮಾನ್ಯ ಶ್ರೀ KH ಹೊಸೂರು ಸರ್. ಅದು ಮಾತಿನಲ್ಲಿ ಆಡಲಿಕ್ಕೆ ಬಾರದೇ ಇರತಕ್ಕಂತಹ ವಿಷಯ, ಹೊಗಳಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹ ವಿಷಯ. ಅವರು ಇದರ ಹಿಂದೆ ನಿಂತುಕೊಂಡು ಬೆನ್ನೆಲುಬಾಗಿ ಇದ್ಕೊಂಡು ಎಲ್ಲರಿಗೂ ಮಾರ್ಗದರ್ಶನ ಕೊಟ್ಟು ಇದು ಹೀಗೆ ಆಗಬೇಕು, ಇಷ್ಟೇ ಸಮಯದಲ್ಲಿ ಕಾರ್ಯಕ್ರಮ ಮುಗಿಬೇಕು, 1 ನಿಮಿಷನೂ ಹೆಚ್ಚು ಕಡಿಮೆ ಆಗಬಾರ್ದು, ಅಚ್ಚುಕಟ್ಟಾಗಿ 11 ಗಂಟೆಗೆ ಆರಂಭ ಆಗಿರ್ತಕ್ಕಂತಹ ವೇದಿಕೆ ಕಾರ್ಯಕ್ರಮ ಕರೆಕ್ಟಾಗಿ 1:30ಕ್ಕೆ ಮುಕ್ತಾಯಗೊಳ್ಳುತ್ತದೆ. 1:30ರಿಂದ 2:30ಕ್ಕೆ ನಾವು ಭೋಜನಕ್ಕೆ ತೆರಳ್ತೇವೆ. ಕರೆಕ್ಟಾಗಿ 2:30ರಿಂದ 3:30 ತನಕ ಇನ್ನೊಬ್ಬರು ಅತಿಥಿಗಳು ಬರ್ತಾರೆ. ಅದರ ಬಗ್ಗೆ ನಾನು ನಂತರ ಹೇಳ್ತೀನಿ. ಆ ಅತಿಥಿಗಳ ಒಂದು ಉಪನ್ಯಾಸ ನಡೀತದೆ. ಕರೆಕ್ಟಾಗಿ 3:30ರಿಂದ ಸಾಂಸ್ಕೃತಿಕ ನಮ್ಮ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ. 5:30ಕ್ಕೆ ವೇದಿಕೆ ಸಜ್ಜಾಗ್ತದೆ. ರಾಮದುರ್ಗದ ಜನರ ಮನಸ್ಸನ್ನು ಕುಣಿಸ್ತಕ್ಕಂಥ ವೇದಿಕೆ. ಇದಕ್ಕೆಲ್ಲ ನಮಗೆ ಒಂದು ರೀತಿ ಕೋಚ್ ಕೊಟ್ಟವ್ರು ಯಾರತ್ತಂದ್ರೆ ಸನ್ಮಾನ್ಯ ಶ್ರೀ KH ಹೊಸೂರು ಸರ್. ಅಲ್ಲದೆ ನಮ್ಮ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರು ಮಾಂತೇಶ್ ಶೆಟ್ಟರ್ ಸರ್ ಇಂಚಿಂಚು ನಮ್ಮನ್ನು ಪ್ರಯೋಗಿಸಿದರು. ಹೇಗೆ ವೇದಿಕೆ ಹೇಗಿದೆ, ಕಾರ್ಯಕ್ರಮ ಹೇಗೆ ನಡೀತದೆ, ಏನೂ ವ್ಯತ್ಯಾಸ ಆಗಕೂಡದು, ಅದು ಆಗಲಾರ್ದಾಗ ಹೇಗೆ ಮಾಡಬೇಕು ಅನ್ನೋದಕ್ಕೆ ಅಭೂತಪೂರ್ವ ಮಾರ್ಗದರ್ಶನ ನೀಡಿರ್ತಕ್ಕಂಥ ಒಂದು ಶಕ್ತಿ ಯಾರಂತಂದರೆ ಮಾಂತೇಶಣ್ಣ ಶೆಟ್ಟರ್. ಯಾಕಂದರೆ ನನ್ನ ಮುಂದಿನ ಪ್ರಶ್ನೆ ಅದೇ ಆಗಿತ್ತು. ಯಾಕಂದರೆ ಹೊಸೂರು ಸರ್ ನಂತರ ರೀತಿ ಹೆಚ್ಚಿಗೆ ಅವರ ಮಾರ್ಗದರ್ಶನ ಪ್ರಕಾರ ನಡಿಬೇಕಾದ ಕಾರ್ಯಕ್ರಮ ರೀತಿ ನಮ್ಮ ಶೆಟ್ಟರ್ ಅವ್ರದ್ದು ರೀತಿ ಈ ಮುಂದಿನ ಪ್ರಶ್ನೆ ಅದೇ ಇತ್ತು. ತಾವು ಈ ರೀತಿ ಪ್ರಶ್ನೆ ಕೇಳೋಕ್ಕಿಂತ ಪೂರ್ವದಲ್ಲಿ ಅದನ್ನು ವಿವರಿಸಿಬಿಟ್ರಿ, ತುಂಬ ಒಳ್ಳೆಯ. ಯಾಕಂದರೆ ಸಮಯ ಪ್ರಾಣಕ್ಕೆ ಸಮಾನ ಅನ್ನುವಂಥ ಮಾತು
ಇದರಲ್ಲಿ ತಾವು ತೋರಿಸಿಕೊಟ್ಟಿದ್ದೀರಿ. ಈಗ ನಡೀತಾ ನೋಡ್ತಾ ಇದ್ದರೆ ಕಾರ್ಯಕ್ರಮಗಳು ಇನ್ನೂ ನಡಿಬೇಕಾಗಿತ್ತೇನೋ ಅಂತ ಅನಿಸ್ತಾ ಇತ್ತು. ಜನರಿಗೆ ಏನಾಕಿತ್ತು, ಇನ್ನೂ ಒಂದು ಸ್ವಲ್ಪ ನೋಡ್ಬೇಕು ಅನ್ನುವಂಥದ್ದು. ಅದರೊಳಗೆ ಶಾಲಾ ವಿದ್ಯಾರ್ಥಿಗಳು ಭರತನಾಟ್ಯ ಅಂದರೆ ನಮ್ಮ ಸಂಸ್ಕೃತಿಯ ಅನೇಕ ಬಿಂಬಗಳು ಏನದಾವ ಅಲ್ಲಿ ಬಿಂಬಿಸಿದರು. ಭರತನಾಟ್ಯ ತುಂಬ ಚೆನ್ನಾಗಿ ಮೂಡಿಬಂತು ಅನ್ನುವಂಥ ಕಾರ್ಯಕ್ರಮ ಕೇಳಿದ್ದೇವೆ. ಭರತನಾಟ್ಯ ಸ್ಟೇಟ್ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಥಮ PUC ವಿದ್ಯಾರ್ಥಿನಿ ಭರತನಾಟ್ಯವನ್ನು ಪ್ರದರ್ಶನ ಮಾಡಿದ್ದು. ಭರತನಾಟ್ಯ ನಮ್ಮ ಕರ್ನಾಟಕದ ಒಂದು ನೃತ್ಯ, ಕರ್ನಾಟಕದ ನೃತ್ಯವಾಗಿದ್ದರೂ ಭಾರತದ ಒಂದು ಇತಿಹಾಸವನ್ನೇ ಬಿಂಬಿಸ್ತಕ್ಕಂಥ ಒಂದು ನೃತ್ಯ, ಭಾರತದ ಜನಜೀವನ ಶೈಲಿಯನ್ನು ಬಿಂಬಿಸ್ತಿರ್ತಕ್ಕಂಥ ನೃತ್ಯ, ನಮ್ಮ ಸಂಸ್ಕೃತಿಯನ್ನು ಪ್ರದರ್ಶಿಸ್ತಕ್ಕಂಥ ನೃತ್ಯ ಭರತನಾಟ್ಯ. ಅಂತಹ ಒಂದು ನೃತ್ಯ ಅತ್ಯಂತ ಅಭೂತಪೂರ್ವವಾಗಿ ಈ ವೇದಿಕೆಯ ಮೇಲೆ ನೆರವೇರಿತು. ಅದಾದರೆ ಭರತನಾಟ್ಯ ಅಂದಾಗ ಒಂದು ಜಾನಪದ ಗೀತೆ ಭರತನಾಟ್ಯ ಇಲ್ಲ ಅಂತಂದರೆ ಜಾನಪದ ಗೀತೆ, ಜಾನಪದ ಭರತನಾಟ್ಯ ಇವೆರಡೂ ಏನೈತಿ ಒಂದಾನೊಂದು ಹೋಲಿಕೆ ಆಗುವಂಥವು ಆಗಿನ ಕಾಲದ ಒಂದು ನೃತ್ಯಗಳಾಗಿತ್ತು. ಭರತನಾಟ್ಯದ ನಂತರ ಜಾನಪದ ನೃತ್ಯ. ಈ ಭರತನಾಟ್ಯ ಒಂದು ಶಾಸ್ತ್ರೀಯ ನೃತ್ಯವಾದರೆ ಈ ಜನಪದ ಕಲೆ ಅಂತಕ್ಕಂಥದ್ದು ಜನಮಾನಸದಿಂದ ಒಬ್ಬರಿಂದ ಒಬ್ಬರಿಗೆ ಹರಿದು ಬಂದಿರತಕ್ಕಂಥದ್ದು. ಸುಗ್ಗಿ ಸಂದರ್ಭದಲ್ಲಿ ಇರ್ಬೋದು, ಹಬ್ಬದ ಸಂದರ್ಭಗಳಲ್ಲಿರ್ಬೋದು, ತಮಗೆ ತಿಳಿದಂತೆ ಕುಣಿದು ಕುಪ್ಪಳಿಸಿ ಜೀವನವನ್ನು ಸಂತೋಷದಿಂದ ಅನುಭವಿಸ್ತಿರ್ತಕ್ಕಂಥದ್ದೇ ಜಾನಪದ ನೃತ್ಯ. ಆ ಜಾನಪದ ನೃತ್ಯವನ್ನು ನಮ್ಮ ಅಂಗಸಂಸ್ಥೆ ಆಗಿರ್ತಕ್ಕಂಥ DC ಚಿಕ್ಕನಗೌಡರ ಪ್ರೌಢಶಾಲೆ ಮುದೇನೂರು ವಿದ್ಯಾರ್ಥಿಗಳು ಅತ್ಯಂತ ಸಂಭ್ರಮದಿಂದ ಕುಣಿದು ಕುಪ್ಪಳಿಸಿ ಜನರ ಮನವನ್ನು ತಣಿಸಿದರು. ಜಾನಪದ ಅಂದರೆ ಏನು ಅನ್ನುವಂಥದ್ದು ಏನೈತಿ ಅವರು ತಮ್ಮ ಕಲೆಯ ಮುಖಾಂತರ ತೋರಿಸಿಕೊಟ್ಟರು. ಅದೇ ರೀತಿಯಾಗಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಈ ಪಾತ್ರವು ಕೂಡ ವಿದ್ಯಾರ್ಥಿಗಳು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಅತ್ಯಂತ ಸುಂದರವಾಗಿ ಮೂಡಿಬಂತ್ರಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ನೃತ್ಯ. ಈ ನೃತ್ಯದ ಮೂಲಕ ಏನನ್ನು ತಿಳಿಸ್ತು ಅಂತಂದ್ರೆ, ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಯನ್ನು ಬ್ರಿಟಿಷರು ಸಾದರಪಡಿಸಿದರು. ಅದರ ವಿರುದ್ಧ ತಲೆ ಎತ್ತಿ ಬೆನ್ನಿಗೆ ಮಗು ಸಾಯ್ತದೆ, ಹುಟ್ಟಿರ್ತಕ್ಕಂಥ ಮಗುನೂ ಸಾಯ್ತದೆ, ಪತಿನೂ ಸಾಯ್ತಾರೆ. ಝಾನ್ಸಿ ರಾಣಿ ಪತಿನೂ ಸಾಯ್ತಾರೆ. ವಿಧಿ ಇಲ್ಲ, ಝಾನ್ಸಿ ರಾಣಿ ಬೆನ್ನಿಗೆ ಮಗುವನ್ನು ಕಟ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಇಳಿದ್ಲು. ಆ ಮಗುವನ್ನು ಕಾಪಾಡಿಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ 2 ಕೈಗಳಲ್ಲಿ ಖಡ್ಗವನ್ನು ಹಿಡಿದು ವೀರಾವೇಶದಿಂದ ಹೋರಾಡಿ ಬ್ರಿಟಿಷರಿಗೆ ಎಚ್ಚರಿಕೆಯನ್ನು ಕೊಟ್ಟಲು, ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥದ್ದನ್ನು. ಅದು ಒಂದು ನಮಗೆ ದಾರಿಯಾಯಿತು. 1947ಕ್ಕೆ ಸ್ವಾತಂತ್ರ್ಯಕ್ಕೆ ಸ್ಫೂರ್ತಿಯಾಗಿರ್ತಕ್ಕಂತಹ ನಾಟ್ಯ ಈ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ನೃತ್ಯ ಆಗಿತ್ತು. ಇದನ್ನು ನಮ್ಮ ನೂತನ ಬಾಲಿಕೆಯರ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಮಾಡಿ ಜನರಿಗೆ ಇತಿಹಾಸವನ್ನೇ ಬಿಂಬಿಸಿದರು. ಈಗ ಡೊಳ್ಳು ಕುಣಿತ ಅಂತಂದರೆ ವಿದ್ಯಾರ್ಥಿಗಳು ಮಾಡಿದ್ದಾರೆ, ವಿದ್ಯಾರ್ಥಿನಿಯರು ಕೂಡ ಮಾಡಿದ್ದಾರೆ. ಎರಡೂ ಏನೈತಿ ಕಂಪೇರ್ ಮಾಡೋದು ಅಂತಂದ್ರೆ ಯಾರು ಹೆಚ್ಚು ಯಾರು ಕಮ್ಮಿ ಅನ್ನುವಂಥದ್ದು ಏನೈತಿ ಅಳೆಯಲು ಸಾಧ್ಯವಿಲ್ಲದಷ್ಟು ಸರಿ ಸಮಾನವಾಗಿ ಏನೈತಿ ಈ ಡೊಳ್ಳು ಕುಣಿತವನ್ನು ಮಾಡಿದ್ದಾರೆ. ಈ ನೃತ್ಯದ ಬಗ್ಗೆ ಇದು ಕೂಡ ಒಂದು ಜನಪದ ನೃತ್ಯ. ಜನರು ದೇವರ ಸಮಾರಂಭಗಳಲ್ಲಿ ಹಬ್ಬಗಳಲ್ಲಿ ಇದನ್ನು ನುಡಿಸ್ತಾ ಬರ್ತಾ ಇದ್ರು. ಇವತ್ತು ಇದೊಂದು ಕಲೆಯಾಗಿ ಎಲ್ಲರೂ ಇದನ್ನು ಅನುಭವಿಸ್ಲಿಕ್ಕತ್ತಾರ. ಇದ್ರ ನಾದ ನೋಡ್ರಿ, ಒಟ್ಟ ಕಿವಿಗೆ ಕೂರ್ದೆಸೆ ಅಂತ ಅನ್ಸಂಗೆ ಇಲ್ಲ. ಇಂಪು ಅಂತ ಎಷ್ಟು ಜೋರಾಗಿ ಬಡಿದ್ರು ಕೂಡ ಇಂಪು ಅಂತ ಅನಿಸ್ತೈತಿ. ಇವತ್ತು DJ ಹಚ್ಚಿದ್ರೆ ನಮ್ಮ ಮನಸ್ಸಿಗೆ ಒಂದು ರೀತಿ ಕಿರಿಕಿರಿ ಹಾಕಿರ್ತೈತಿ. ಆದರೆ ಈ ಸುನಾದಕ್ಕೆ ಎತ್ತು ಕುಣಿಲೇನು ಅನ್ನುವಷ್ಟು ಹುಮ್ಮಸ್ಸು ಪ್ರತಿಯೊಬ್ಬರಿಗೂ ಬರ್ತೈತಿ. ಅದನ್ನು ನಮ್ಮ MSS ಪ್ರೌಢಶಾಲೆ ಮುಳ್ಳೂರು ಶಾಲೆಯ ವಿದ್ಯಾರ್ಥಿಗಳು ಸಾದರಪಡಿಸಿದರು. ಅತ್ಯಂತ ಸುಂದರವಾಗಿ ಆ ಕಲೆಯನ್ನು ಬಿಂಬಿಸಿದ್ದಾರೆ. ಇನ್ನು ಈಗಾಗಲೇ ನಾವು ನೋಡ್ತಾ ಇದ್ದೇವೆ ರೈಲಿಗಾಗಿ ಹೋರಾಟ ಅಂತೇಳಿ, ರಾಮದುರ್ಗದ ಜನತೆ ನಮಗೆ ರೈಲು ಬೇಕು ಅಂತೇಳಿ. ಆದರೆ ಯಲ್ಲಮ್ಮ ದೇವಿ ಎಕ್ಸ್ಪ್ರೆಸ್ ಅಂತೇಳಿ ಈಗಾಗಲೇ ನಮಗೆ ಯಲ್ಲಮ್ಮ ದೇವಿ ಎಕ್ಸ್ಪ್ರೆಸ್ ರೈಲು ಬೇಕು ಅನ್ನುವಂಥದ್ದು. ಅದು ಶಾಲೆಯ ಮಕ್ಕಳು ಏನೈತಿ ಯಲ್ಲಮ್ಮ ದೇವಿಯ ಒಂದು ನೃತ್ಯವನ್ನು ಕೂಡ ಮಾಡಿದ್ದಾರೆ ಅನ್ನುವಂಥದ್ದು ಇದರಲ್ಲಿ ಪ್ರಮುಖವಾದ. ಯಾಕಂದರೆ ಎಲ್ಲ ಈಗ ದೇವತೆಗಳ ಒಂದು ಇದ್ದಾಗ ಏನೈತಿ ಯಲ್ಲಮ್ಮ ದೇವಿ ಅಂತ ನಮ್ಮ ಉತ್ತರ ಭಾರತದಲ್ಲಿ ಒಂದು ಶಕ್ತಿ, ಆದಿಶಕ್ತಿ. ರೈಲಿನ ಹೋರಾಟಕ್ಕೆ ತಮ್ಮ ಒಂದು ಪಾತ್ರ, ತಮ್ಮ TV ಪಾತ್ರನೂ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಜನರ ಮನಸ್ಸಿಗೆ ಮುಟ್ಟುವಂಗೆ ಅದನ್ನು ನೀವು ಬಿಂಬಿಸಿದ್ದೀರಿ, ಎಲ್ಲರ ಮನಸ್ಸನ್ನು ತಟ್ಟಾಕತ್ತೈತಿ. ಇನ್ನು ಯಲ್ಲಮ್ಮ ದೇವಿ ನೃತ್ಯಕ್ಕೆ ಬರೋದಾದ್ರೆ ಉತ್ತರ ಕರ್ನಾಟಕದ ಭಾಗದ ಅಧಿದೇವತೆ ಆದಿಶಕ್ತಿ ಯಲ್ಲಮ್ಮ ದೇವಿ. 7 ಕೊಳ್ಳದ ಯಲ್ಲಮ್ಮ, 7 ಕೊಳ್ಳಗಳ ನಮ್ಮ ಭಾಗದೊಳಗೆ ರಾಮದುರ್ಗ ತಾಲೂಕಿನಿಂದ ಹಿಡ್ಕೊಂಡು ಸೌದತ್ತಿ ತನಕ 7 ಕೊಳ್ಳಗಳು ಬರ್ತಾವ. ಆ ಒಂದು ದೊಡ್ಡ ಕೊಳ್ಳದ ದೇವಿಯೇ ಯಲ್ಲಮ್ಮ ದೇವಿ.
ಆ ವಿದ್ಯಾರ್ಥಿನಿಯರು ಸ್ಟೇಟ್ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು ಈ ನೃತ್ಯವನ್ನು ಪ್ರದರ್ಶನ ಮಾಡಿದರು. ಈ ನೃತ್ಯವನ್ನು ಪ್ರದರ್ಶನ ಮಾಡುವಾಗ ನಮಗೂ ಸ್ವತಃ ಯಲ್ಲಮ್ಮ ದೇವಿ ಕಣ್ಣು ಮುಂದೆ ಬಂದಾಳೇನೋ ಅಂತ ಅನ್ನಿಸ್ತಾ ಇತ್ತು. ಭಕ್ತಿ ಭಾವ ತುಂಬಿ ಬರುವಂತೆ ಎಲ್ಲರೂ ಕೈ ಮುಗಿದು ಉಧೋ ಉಧೋ ಅಂತ ಭಕ್ತಿ ನಾಮವನ್ನು ಸ್ಮರಿಸುವಂತೆ ಮಾಡಿದ ನೃತ್ಯ ಯಲ್ಲಮ್ಮ ದೇವಿ ನೃತ್ಯ. ಯಾಕಂದ್ರೆ ಆ ನೃತ್ಯ ನೋಡಿದಾಗ ಮೈ ಜುಮ್ಮನ್ನು ಅಷ್ಟೊಂದು ತಮ್ಮನ್ನು ತಾವು ಏನೈತೆ ಅದರಲ್ಲಿ ಮೈ ಬೆರೆತು ಕುಣಿದಂತ ಒಂದು ವಿದ್ಯಾರ್ಥಿ. ಅದಾದ ನಂತರ ಅಪ್ಸರಾಲಿ ಹಾಡು, ಅದು ಕೂಡ ತುಂಬಾ ಅತ್ಯಂತ ಸುಂದರವಾಗಿ ಬಸವೇಶ್ವರ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿನಿಯರು ಅತ್ಯಂತ ಸುಂದರವಾಗಿ ಅಪ್ಸರಾ ಅಲಿ ಅಂತಕ್ಕಂತಹ ಹಾಡಿಗೆ ತಮ್ಮ ನೃತ್ಯವನ್ನು ಅತ್ಯಂತ ಸುಂದರವಾಗಿ ಪ್ರದರ್ಶಿಸಿ ಜನರ ಮನವನ್ನು ಗೆದ್ದರು ಅನ್ನುವಂಥದ್ದನ್ನು ಈ ಮೂಲಕ ಹೇಳಲಿಕ್ಕೆ. ಹೌದು, ಈಗ ಪ್ರಮುಖವಾದಂಥ ಅಂತಂದರೆ ಜನರ ಮನಸ್ಸನ್ನು ಏಕೀಕೃತಗೊಳಿಸಿ ಎಲ್ಲರ ಮನಸ್ಸು ಏಕಾಗ್ರತೆಗೊಳಿಸಿ ಆ ಹಾಡಿನತ್ತ ಕೇಂದ್ರೀಕೃತವಾದಂಥ ಒಂದು ಹಾಡು. ಅದು ಯಾವುದು ಅಂತಂದರೆ ತಾಯಿಯ ಮಹಿಮೆ ಅನ್ನುವಂಥದ್ದು. ಅದು ಭಾಳ ಸುಂದರವಾಗಿ, ಯಾಕಂದ್ರೆ ಸಾಕಷ್ಟು ಜನರು ಏನೈತಿ ಇಲ್ಲ ನಾವು ನೋಡಿದ ಕ್ಷಣ ನಮ್ಮ ಕಣ್ಣೊಳಗೆ ನೀರು ಬಂತು ಅನ್ನುವಂಥದ್ದು ಏನೈತಿ ಅಷ್ಟು ಚೆನ್ನಾಗಿ ಅವರು ಪಾತ್ರ ಮಾಡಿದರು ಅನ್ನುವಂಥದ್ದು. ಇದು ಪಾತ್ರ ಮಾಡಿದಂಥ ಯಾವ ಶಾಲೆಯ ವಿದ್ಯಾರ್ಥಿಗಳು? ಈ ಹಾಡನ್ನು ಬರೀ ನಾವು ಕೇಳ್ತಿದ್ದೀವಿ, ನೃತ್ಯದ ಮೂಲಕ ನೋಡಿರಲಿಲ್ಲ. ಆದರೆ ನಮ್ಮ ಸ್ಟೇಟ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಮಾಧ್ಯಮಿಕ ವಿಭಾಗದ ವಿದ್ಯಾರ್ಥಿಗಳು ಮನಮುಟ್ಟುವಂತೆ ಕಥಾ ಹಂದರವನ್ನೇ ಅಲ್ಲಿ ಹೆಣೆದು ಬಿಟ್ಟರು. ಆ ಹಾಡಿಗೆ ಕಥಾ ಹಂದರವನ್ನು ಹೆಣೆದ್ರು. ಪ್ರತಿಯೊಂದು ಪಾತ್ರವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ತಾಯಿ ಆ ಮಗುವಿಗೆ ಜನ್ಮ ಇತ್ತು, ಏನೇನು ಮಾಡ್ತಾಳ ಅಂತಕ್ಕಂಥದ್ದು ಆ ಹೆಣ್ಮಗಳು, ಆ ತಾಯಿಯಾಗಿರೋ ಪಾತ್ರದಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿ ಜನರಿಗೆ ಮನಸ್ಸು ಮುಟ್ಟುವಂತೆ ತೋರಿಸಿದ್ಲು. ಆಮೇಲೆ ಅಲ್ಲಿ ಸೊಸೆ ಮತ್ತು ಮಗ ಅವ್ರು ಏನು ಮಾಡ್ತಾರ ಅನ್ನುವಂಥದ್ದು ಜನರ ಕಣ್ಣಿಗೆ ಕಟ್ತು. ಆಮೇಲೆ ಅದನ್ನು ಕಥೆಯನ್ನು ಸಾದರಪಡಿಸ್ತಿರ್ತಕ್ಕಂಥ ವಿದ್ಯಾರ್ಥಿಯ ಪಾತ್ರ ಇಲ್ಲಿ ಅಮೋಘವಾಗಿತ್ತು. ಯಾಕಂದ್ರೆ ಸುಮ್ಮನೆ ಪಾತ್ರ ನೋಡೋಕ್ಕಿಂತ ಆ ಕತೆ ಹೇಳ್ತಾ ಹೇಳ್ತಾ ಹಾಡನ್ನು ಹಾಡ್ತಾನಲ್ಲ ವಿದ್ಯಾರ್ಥಿ, ಅದು ಜನರ ಮನಸ್ಸನ್ನು ಮುಟ್ಟಿದ್ದು. ಅಂದ್ರೆ ದುಡ್ಡು ಕೊಟ್ಟರೆ ಏನೆಲ್ಲ ಸಿಗ್ತೈತಿ, ಆದರೆ ತಾಯಿ ಸಿಗಂಗಿಲ್ಲ. ತಾಯಿ ಬರೀ ಜನ್ಮದಾತೆ ಅಷ್ಟೇ ಅಲ್ಲ, ಜನ್ಮ ನೀಡಿ ಜೀವನದುದ್ದಕ್ಕೂ ನಮಗೆ ಏನು ಹೆಗಲು ಕೊಡ್ತಾಳ ಅಂತಕ್ಕಂಥದ್ದನ್ನು ಈ ಒಂದು ನೃತ್ಯದ ಮೂಲಕ ಜನರ ಮನ ಕಲಕುವಂತೆ ಮಕ್ಕಳು ಮಾಡಿ ತೋರಿಸಿದ್ರು. ಕಣ್ಣೀರು ಬರೋದು ಸಹಜ, ಯಾಕಂದ್ರೆ ತಾಯಿ ಸ್ಥಿತಿಯನ್ನು ನೋಡಿ ಆ ರೀತಿ ನೃತ್ಯವನ್ನು ಅವರು ಬಿಂಬಿಸಿದ್ರು ಸ್ಟೇಟ್ ಹೈಸ್ಕೂಲಿನ ವಿದ್ಯಾರ್ಥಿಗಳು. ಯಾಕಂದರೆ ಸಾಕಷ್ಟು ಜನರು ಮುಗ್ಧರಾಗಿ ಕುಳಿತುಬಿಟ್ರು ನೋಡುವಾಗ. ಯಾಕೆ ಉಳಿದ ಸನ್ನಿವೇಶದಲ್ಲಿ ಹಾಡು ಇದರೊಳಗೆ ಚೀರಾಡುವುದು ಕುಣಿದಾಡುವುದು ಇದ್ದಾಗ ಈ ಹಾಡಿನ ನೋಡುವಾಗ ಏನೈತಿ ಎಲ್ಲರೂ ಸ್ತಬ್ಧ ಚಿತ್ರರಾಗಿ ಆ ಕಡೆ ಎಲ್ಲರ ಮನಸ್ಸು ಕೇಂದ್ರೀಕೃತವಾಗಿ ಆ ಕಡೆನೇ ಇತ್ತು. ಇನ್ನು ಮುಂದಿರೋದು ಏನೈತಿ ಕೋಲಾಟದ ಬಗ್ಗೆ. ಕೋಲಾಟ ಅತ್ಯಂತ ಸುಂದರವಾಗಿ ಇದರಲ್ಲಿ ಮೆರವಣಿಗೆಯಲ್ಲಿಯೂ ಕೂಡ ಸುಂದರವಾದಂಥ ಕೋಲಾಟವನ್ನು ಆಡಿ ತದನಂತರ ವೇದಿಕೆಯ ಮೇಲೆಯೂ ಕೂಡ ಸುಂದರವಾಗಿ ನೃತ್ಯ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಕೇಳಿಬಂದಿದೆ. ಈ ವಿದ್ಯಾರ್ಥಿಗಳು ನಮ್ಮ MSS ಪ್ರೌಢಶಾಲೆ ಮುಳ್ಳೂರು ಹೈಸ್ಕೂಲಿನ ವಿದ್ಯಾರ್ಥಿಗಳು. ಈ ಕೋಲಾಟ ಎದ್ರ ಬಗ್ಗೆ ಇತ್ತು ಅಂತಂದ್ರೆ ಇದು ಕಿತ್ತೂರಿನ ಹೋರಾಟದ ಕುರಿತಾಗಿರ್ತಕ್ಕಂಥ ಹಾಡಾಗಿತ್ತು. ಅಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರ ಏನು, ಆತ ಎಲ್ಲಿ ಜನಿಸಿದ, ಚೆನ್ನಮ್ಮನ ಆಸ್ಥಾನದಲ್ಲಿ ಆತ ಮಾಡಿರ್ತಕ್ಕಂಥ ಕಾರ್ಯ ಏನು, ಕಿತ್ತೂರನ್ನು ಉಳಿಸ್ಲಿಕ್ಕೆ ದೇಶದ ಸ್ವಾತಂತ್ರ್ಯಕ್ಕೆ ಆತ ಕೊಟ್ಟಿರ್ತಕ್ಕಂಥ ಸಂದೇಶ ಏನು ಅಂತಕ್ಕಂಥದ್ದನ್ನು ಈ ಕೋಲಾಟದ ನೃತ್ಯದ ಮೂಲಕ ವಿದ್ಯಾರ್ಥಿಗಳು ಅತ್ಯಂತ ಮನಮುಟ್ಟುವಂತೆ ಪ್ರದರ್ಶನ ಮಾಡಿದರು. ಆ ಕೋಲಾಟದ ಹೆಜ್ಜೆ ಹೇಗಿತ್ತು ಅಂದ್ರೆ ಪ್ರತಿಯೊಬ್ಬರ ಹೆಜ್ಜೆನೂ ಒಂದೇ ರೀತಿ ಒಳಗೆ ಬೀಳ್ತಾ ಇತ್ತು. ಅದನ್ನು ನೋಡಿ ಎಲ್ಲರ ಮನ ಮುದಗೊಂಡಿತು ಅನ್ನುವಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಎಲ್ಲದರಗೂ ಏನೈತಿ ಮೆರುಗು ತಂದಂಥದ್ದು ಕೋಲಾಟ ಅನ್ನುವಂಥದ್ದು. ಯಾಕಂದ್ರೆ ಎಲ್ಲ ಮೆರುಗು ತಂದು ಅದರೊಳಗೆ ಏನೈತಿ ಕೋಲಾಟ ಅಂತಂದರೆ ಪ್ರತಿಯೊಂದು ಕ್ಷಣ ಏನೈತಿ ಬೇರೆ ಬೇರೆ ಭಂಗಿಯಲ್ಲಿ ಅವರು ಕುಣಿದು ಏನೈತಿ ಕೋಲಾಟದ ಒಂದು ಮುಂದುವರೆದು ಲಂಬಾಣಿ ನೃತ್ಯ. ಯಾಕಂದರೆ ಹೆಚ್ಚಾಗಿ ಮುದ್ದು ಮಕ್ಕಳು ವೇಷಗಳನ್ನು ಧರಿಸಿ ತಮ್ಮ ಒಂದು ಸಂಸ್ಕೃತಿಯ ವೇಷಗಳನ್ನು ಧರಿಸಿ ಲಂಬಾಣಿ ನೃತ್ಯವನ್ನು ಮಾಡಿದಂಥದ್ದು. ಯಾಕಂದರೆ ಅದು ನೋಡಲಿಕ್ಕೆಯೂ ಕೂಡ ತುಂಬ ಸುಂದರವಾದಂಥ ಒಂದು ದೃಶ್ಯ ಕೂಡ ಅದರಲ್ಲಿ ಇತ್ತು. ವಿಶೇಷ ಅಂತಂದ್ರೆ ನಮ್ಮ ಸ್ಟೇಟ್ ಹೈಸ್ಕೂಲ್, NJHS ಹೈಸ್ಕೂಲ್ ಮತ್ತು ಸ್ಟೇಟ್ PU ಕಾಲೇಜ್ ಈ ಮೂರು ಕಡೆಗಳಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳಿರುವುದು ನಮ್ಮ ಶಾಲೆಯಲ್ಲಿ ಲಂಬಾಣಿ ವಿದ್ಯಾರ್ಥಿಗಳು. ಸುಮಾರು 70ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಲಂಬಾಣಿ ವಿದ್ಯಾರ್ಥಿಗಳೇ ಇದ್ದಾರೆ. ಒಂದು ಬುಡಕಟ್ಟು ಜನಾಂಗದ ನೃತ್ಯ ಅದನ್ನು ಪ್ರದರ್ಶಿಸಬೇಕಾಗಿತ್ತು. ಅತ್ಯುತ್ತಮ ರೀತಿ ಒಳಗೆ ಬಹಳ ಸುಂದರವಾಗಿ ಅವರು ತಮ್ಮದೇ ಆಗಿರ್ತಕ್ಕಂತಹ ವೇಷಭೂಷಣದೊಳಗೆ ಆ ನೃತ್ಯವನ್ನು ಪ್ರದರ್ಶನ ಮಾಡಿ ಇಡೀ ರಾಮದುರ್ಗದ ಜನತೆಯ ಮನಸ್ಸನ್ನು ಗೆದ್ದಿದ್ದು ವಿಶೇಷವಾದದ್ದು. ಈಗ ಇನ್ನೊಂದು ಹೇಳಬೇಕಂತಂದರೆ ಕುಣಿತದಲ್ಲಿ ಯೋಗವನ್ನು ಮಾಡಿದಂಥ ಒಂದು ಕಲೆ ಅದು
ದೇಶಭಕ್ತಿ ಗೀತೆ ಜೊತೆಗೆ ಯೋಗಾಸನ. ಯಾಕಂದ್ರೆ ಇದು ಕೂಡ ಏನೈತಿ ವಿಶೇಷವಾದಂಥದ್ದು. ಹೌದು. ನಾವು ಯೋಚಿಸದೇ ಇರ್ತಕ್ಕಂಥ ಒಂದು ಏನೈತಿ ನೃತ್ಯ. ಜೊತೆ ಅಂದ್ರೆ ದೇಶಭಕ್ತಿಯ ಜೊತೆಗೆ ನಮ್ಮ ಶರೀರವನ್ನು ಕೂಡ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನುವಂಥದ್ದು ನೃತ್ಯದ ಮೂಲಕ ತಿಳಿಸಿದ್ದಾರೆ ಅನ್ನುವಂಥದ್ದು. ಇದನ್ನು BC ಕಲಹಾಳ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಪ್ರದರ್ಶನ ಮಾಡಿದ್ದಾರೆ. ಯೋಗ ಅಂದ ಕೂಡ್ಲಿಕ್ಕಂದ್ರೆ ಅದು ಭಾರತದ್ದೇ ಪತಂಜಲಿ ಮಹರ್ಷಿಗಳಿಂದ ಸಾಕಾರಗೊಂಡಿರ್ತಕ್ಕಂಥದ್ದು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ದಿನಾಚರಣೆಯನ್ನು, ಭಾರತದ ಒಂದು ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸ್ತಾ ಇರ್ತಕ್ಕಂಥದ್ದು ಶ್ಲಾಘನೀಯವಾಗಿರ್ತಕ್ಕಂಥ ಸಂಗತಿ. ಯೋಗ ಅಂದ ಕೂಡಲೇ ನಾವು ಇನ್ನೊಬ್ಬರನ್ನ ಇಲ್ಲೇ ನೆನೆಸ್ಕೊಳ್ಬೇಕು. ಯಾಕಂತಂದ್ರೆ ಮೈ ಮನಸ್ಸುಗಳನ್ನು ಒಂದುಗೂಡಿಸುವಿಕೆ ಯೋಗ. ಕೂಡುವುದು ಯೋಗ ಅಂದರೆ ಕೂಡುವುದು, ಮೈ ಮನಸ್ಸುಗಳನ್ನು ಒಂದುಗೂಡಿಸುವುದು ಅಂದರೆ ಕೇಂದ್ರೀಕರಣಗೊಂಡಾಗ ಕಾರ್ಯಗಳು ಸಫಲಗೊಳ್ಳುತ್ತವೆ ಅಂತಕ್ಕಂಥ ಒಂದು ವಿಚಾರ. ಆ ವಿಚಾರಕ್ಕೆ ಬಂದಾಗ ಇವತ್ತು ಅತ್ಯಂತ ಒಂದು ಪವಿತ್ರವಾದ ದಿವಸವನ್ನು ನಾವು ಸ್ಮರಣೆ ಮಾಡಬೇಕು. ಭಾರತ ಏನು ಅನ್ನೋದನ್ನು ತಿಳಿಬೇಕಾದ್ರೆ ಸ್ವಾಮಿ ವಿವೇಕಾನಂದರನ್ನು ಓದ್ಕೊಳ್ರಿ ಅಂತ ಹೇಳಕೆಸಿಂದ ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ಕಡೆ ಹೇಳ್ತಾರೆ. ಇವತ್ತು ಯುವಚೇತನ, ಭಾರತದ ಆಧ್ಯಾತ್ಮಿಕ ಚೇತನ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಶಕ್ತಿ ಏನೆಂಬುದನ್ನು ತಿಳಿಸಿರ್ತಕ್ಕಂತಹ ಮಹಾನ್ ಚಿಂತಕ ಸ್ವಾಮಿ ವಿವೇಕಾನಂದರ ಜಯಂತಿ ಜನವರಿ 12. ಇದನ್ನು ಏನು ಯುವ ದಿನ ಅಂತ ಆಚರಿಸ್ತಾರೆ. ಆ ಯುವ ದಿನಕ್ಕೂ ಯೋಗಕ್ಕೂ ಅತ್ಯಂತ ನಿಕಟವಾಗಿರ್ತಕ್ಕಂಥ ಸಂಬಂಧ ಐತಿ. ಎಂಥ ಯುವಕರು ಬೇಕು ನಮ್ಮ ದೇಶಕ್ಕಂತಂದರೆ ಗಟ್ಟಿ ಮನಸ್ಸುಳ್ಳಿರ್ತಕ್ಕಂತಹ ಮಾಂಸಖಂಡಗಳು ಬಲಿಷ್ಠವಾಗಿರ್ತಕ್ಕಂಥ ಯುವಕರು ನಮ್ಮ ದೇಶದ ಶಕ್ತಿ. ಆ ಶಕ್ತಿಗೆ ನಾವು ಪ್ರೇರೇಪಣೆಯನ್ನು ನೀಡಬೇಕು. ಅಂದಾಗ ಭಾರತದ ಭವಿಷ್ಯ ಉಜ್ವಲವಾಗುತ್ತದೆ ಅಂತಕ್ಕಂಥ ಭವಿಷ್ಯವನ್ನು ಅವತ್ತೇ ನುಡಿದಿರ್ತಕ್ಕಂಥವ್ರು ಸ್ವಾಮಿ ವಿವೇಕಾನಂದರು. ಆ ನಿಟ್ಟಿನಲ್ಲಿ ಈ ಯೋಗ ನೃತ್ಯ ಅತ್ಯಂತ ವಿಜೃಂಭಣೆಯಿಂದ ಆ ವೇದಿಕೆ ಮೇಲೆ ನಡೆದು ಜನರ ಮನಸ್ಸಿಗೆ ತಟ್ಟಿತು. ಕಾರ್ಯಕ್ರಮದ ಪ್ರತಿಯೊಂದು ವಿಷಯವನ್ನು ಸಂಕ್ಷಿಪ್ತದಲ್ಲಿಯೂ ವಿಸ್ತಾರವಾಗಿ ನೀಡಿದಂತಹ ಇನ್ನೂ ಒಂದು ಅಂಶವನ್ನು ನಾವಿಲ್ಲಿ ಹೇಳಬೇಕ್ರಿ. ಏನು ಅಂತಂದ್ರೆ ಇಲ್ಲಿ 2 ವೇದಿಕೆ ಮೇಲೆ ನಡೆದಿರ್ತಕ್ಕಂತಹ 2 ಉಪನ್ಯಾಸಗಳು. ಸನ್ಮಾನ್ಯ ಮನಸ್ಸನ್ನು ಗಟ್ಟಿಗೊಳಿಸ್ಲಿಕ್ಕೆ ಮಹೇಶ್ ಮಾಸಾಳ್ ಸರ್ ಮಾತಾಡಿದರೆ, ಇನ್ನೊಬ್ಬರು ಚಿಂತಕರನ್ನು ಕರೆದಿದ್ರು. ಆ ಚಿಂತಕರು ಯಾರು ಅಂತಂದರೆ ಗುರುರಾಜ್ MB ಅಂತಕ್ಕಂಥವ್ರು, ಸಾಯಿ ಅಕಾಡೆಮಿ ಧಾರವಾಡದವರು. ಇವರು ಶಿಕ್ಷಕ, ಬಾಲಕ, ಪಾಲಕ, ಶಿಕ್ಷಕ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಮಾತನಾಡಿದರು. ಅಂದ್ರೆ ಈ ಒಬ್ಬ ವ್ಯಕ್ತಿಯ ಅಭಿವೃದ್ಧಿ ಆಗಬೇಕಾದ್ರೆ ಅವ ಬಾಲಕನಾಗಿದ್ದಾಗಲೇ ಪಾಲಕರು ಏನು ಮಾಡಬೇಕು ಅನ್ನುವಂಥ ವಿಚಾರ. ಅಂದರೆ ಸಂಸ್ಕಾರವನ್ನು ಕೊಟ್ಟಾಗ ಮಾತ್ರ ಆ ಮಗುವಿನ ಮನಸ್ಸಿಗೆ ಏನಪ್ಪ ಅಂತಂದ್ರೆ ಚೈತನ್ಯ ಸಿಗುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯೊಳಗೆ ಚೈತನ್ಯ ಇರ್ತದೆ, ಅದನ್ನು ಹೊರಗೆಡಬೇಕು. ಆಮೇಲೆ ಶಾಲೆಗೆ ಕಾಲಿಟ್ಟ ಮೇಲೆ, ಹದಿಹರೆಯಕ್ಕೆ ಬಂದಾಗ ಕಾಲೇಜಿಗೆ ಕಾಲಿಟ್ಟ ಮೇಲೆ ಆ 4 ಗೋಡೆಯ ಮಧ್ಯದಲ್ಲಿ ಏನು ನಡಿಬೇಕು? ಭಾರತದ ಭವಿಷ್ಯ ರೂಪುಗೊಳ್ಳುವುದು ತರಗತಿಯ ಕೋಣೆಗಳಲ್ಲಿ ಅಂತಕ್ಕಂತಹ ಕೊಠಾರಿ ಆಯೋಗನೂ ಹೇಳ್ತೈತಿ. ರಾಧಾಕೃಷ್ಣನ್ ಅವರು, ಅನೇಕ ಚಿಂತಕರು ಈ ಮಾತನ್ನು ವ್ಯಕ್ತಪಡಿಸ್ತಾರೆ. ತರಗತಿಯ ಕೋಣೆಗಳಲ್ಲಿ ಭಾರತದ ಭವಿಷ್ಯ ರೂಪುಗೊಳ್ಳುತ್ತದೆ. ಹಾಗಾದ್ರೆ ಇಲ್ಲಿ ಶಿಕ್ಷಕರ ಪಾತ್ರ ಏನು, ಪಾಲಕರ ಪಾತ್ರ ಏನು ಅನ್ನುವಂಥ ವಿಚಾರದ ಕುರಿತು ಅಂದ್ರೆ ಮೌಲ್ಯಾಧಾರಿತವಾಗಿರ್ತಕ್ಕಂಥ ಉಪನ್ಯಾಸಗಳ ವೇದಿಕೆ ಇದಾಗಿತ್ತು. ಕಲೆ, ಸಂಸ್ಕೃತಿ, ಶಿಕ್ಷಣ, ಮೌಲ್ಯಾಧಾರಿತ ಜೀವನ, ಸಾಮಾಜಿಕ ಸುವ್ಯವಸ್ಥೆ, ರಾಜಕೀಯ ವ್ಯವಸ್ಥೆಯನ್ನು ಶುಚಿಗೊಳಿಸ್ತಕ್ಕಂಥ ನಮ್ಮ ಮಾನ್ಯ ಶಾಸಕರು ಮಾತನಾಡಿದ ವಿಚಾರಗಳು ಅತ್ಯಂತ ಮೌಲ್ಯಯುತವಾಗಿರ್ತಕ್ಕಂಥ ವೇದಿಕೆಯನ್ನು ಬಸವೇಶ್ವರ ವಿದ್ಯಾವರ್ತಕ ಸಂಘ ಇಲ್ಲಿ ರೂಪುರೇಷೆಗೊಳಿಸಿದ್ದು ಅತ್ಯಂತ ಶ್ಲಾಘನೀಯ ಸಂಗತಿ ಅಂತಕ್ಕಂಥದ್ದನ್ನು ಹೇಳ್ಬೋದು. ಅದೇ ಇದರೊಳಗೆ ವಿಶೇಷವಾಗಿ ಈಗ ಪ್ರತಿಯೊಬ್ಬರು ತಮ್ಮ ಒಂದು ನಡೆನುಡಿಗಳನ್ನು ಬಿಂಬಿಸಿದರೆ ಗುರುರಾಜ್ MB ಅವರದ ಒಂದು ವಿಶೇಷವಾದಂಥ ಉಪನ್ಯಾಸನ ನೆನಪುತ್ತದೆ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಏನು ಬೇಕಾಗಿತ್ತು ಅವೆಲ್ಲವನ್ನು ಇಲ್ಲಿ ಗಣ್ಯಮಾನ್ಯರು ಕುಡಿದು ಉಣಿಸಿದ್ದಾರೆ. ಆದರೆ ಅದರೊಳಗೆ ಶಿಕ್ಷಣ, ಬಾಲ್ಯ, ಪಾಲಕರು ಮತ್ತು ಶಿಕ್ಷಕರು ಈ 3 ಒಳಗೊಂಡಂಥ ಒಂದು ಪಾತ್ರ ಏನು ಡಾಕ್ಟರ್ ಗುರುರಾಜ್ MB ಅವರು ಕೂಡ ಸವಿಸ್ತಾರವಾಗಿ ವಿವರಿಸಿದ್ದಾರೆ. ಇನ್ನು ಇನ್ನೋರ್ವ ವ್ಯಕ್ತಿಗಳಿಗೆ ತಾವು ಅಲ್ಲಿ ಅಂದರೆ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿ ಅವರಿಗೂ ಕೂಡ ಸನ್ಮಾನ ಮಾಡಿದ್ದಾರೆ ಅನ್ನುವಂಥ ವಿಷಯ ಕೇಳ್ಕೊತಾ ಇದ್ದಾರೆ.
ಈ ಕಾರ್ಯಕ್ರಮದಲ್ಲಿ ನಡೆದಿರ್ತಕ್ಕಂಥ ಸ್ಪರ್ಧೆಗಳಾಗಲಿ ಅಥವಾ ಸನ್ಮಾನಗಳಾಗಲಿ, ವಿದ್ಯಾರ್ಥಿಗಳಿಗೆ ಸನ್ಮಾನಗಳಾಗಲಿ ಕೇವಲ ನಮ್ಮ ಅಂಗಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲದೆ, ನೀವೀಗಾಗಲೇ ಆಟಪಾಠದ ಬಗ್ಗೆ ವಿಸ್ತಾರ ಮಾಡಿದ್ದೀರಿ ವಿಷಯವನ್ನು. ಆದರೆ ಕ್ರೀಡಾ ಚಟುವಟಿಕೆಗಳು ಬೇರೆ ಬೇರೆ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸಿ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಬಹುಮಾನ ವಿತರಣೆ ಆಯಿತು. ಆ ನಿಟ್ಟಿನಲ್ಲಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಸನ್ಮಾನವನ್ನು ಮಾಡಬೇಕು ಅಂತಕ್ಕಂತಹ ಒಂದು ಸದುದ್ದೇಶದಿಂದ ಈ ಸನ್ಮಾನವನ್ನು ಏರ್ಪಡಿಸಲಾಗಿತ್ತು. SSLCಯಲ್ಲಿ 625ಕ್ಕೆ 618 ಅಂಕಗಳನ್ನ ಪಡೆದಿರ್ತಕ್ಕಂತಹ ವಿದ್ಯಾರ್ಥಿನಿ ಸಾಚಿ ರಾಜೇಶ್ ಗುಂಡ ಅಂತಕ್ಕಂಥ ವಿದ್ಯಾರ್ಥಿನಿಗೆ ಈ ವೇದಿಕೆಯ ಮೇಲೆ ಸನ್ಮಾನ ಮಾಡುವ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಪ್ರೋತ್ಸಾಹವನ್ನು ನೀಡಲಾಯಿತು. ಜಿಲ್ಲಾ ಮಟ್ಟಕ್ಕೆ ತೃತೀಯ ಸ್ಥಾನ, ತಾಲೂಕಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿನಿ. ಯಾಕಂದರೆ ಈಗಾಗಲೇ ನೋಡಿದ್ದೀರಿ, JBM TV ಕೂಡ ರಾಮದುರ್ಗ ತಾಲೂಕಿಗೆ ಸಂಬಂಧಪಟ್ಟಂಥ 54 ಹೈಸ್ಕೂಲ್ಗಳಿಗೆ ಪ್ರಥಮ ಬಂದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಕೂಡ ಪ್ರತಿ ವರ್ಷ ಮಾಡ್ತಾ ಇದೆ. ಇದು ಕೂಡ ನಮ್ಮ ಒಂದು ಚಾನಲ್ ಮುಖಾಂತರ ಪ್ರತಿ ವರ್ಷವೂ ನಡೀತಾ ಇದೆ. ಕೊನೆಯದಾಗಿ ಸಂಗೀತ ಸಂಜೆ ಅಂತ ಒಂದು ಕಾರ್ಯಕ್ರಮ ಕೂಡ ಬಿಂಬಿಸಲಾಯಿತು. ಬಿಗ್ ಬಾಸ್ ಮತ್ತು ಸರಿಗಮಪ ಖ್ಯಾತಿಯ ವಿಶ್ವನಾಥ್ ಹಾವೇರಿ ಇನ್ನೂ ಚಿಕ್ಕ ಯುವಕನಾಗಿದ್ದರೂ ಅಭೂತಪೂರ್ವ ಸಾಧನೆಯನ್ನು ಮಾಡಿರ್ತಕ್ಕಂತಹ ಒಂದು ಯುವಕರಿಗೆ ನಮ್ಮ ವಿದ್ಯಾರ್ಥಿಗಳ ಸ್ಫೂರ್ತಿ ಆಗಲಿ ಅಂತಕ್ಕಂಥ ದೃಷ್ಟಿಕೋನದಿಂದ ನಮ್ಮ ಬಸವೇಶ್ವರ ವಿದ್ಯಾವರ್ತಕ ಸಂಘದವರು ಈ ಹುಡುಗನನ್ನು, ಈ ಹಾವೇರಿಯವರನ್ನು ಆಯ್ಕೆ ಮಾಡಿ ಅವನ ಹಾಡುಗಳನ್ನು ಆಲಿಸಲಿಕ್ಕೆ, ಸಂಗೀತ ಸಂಜೆಯನ್ನು ನಡೆಸಿಕೊಡ್ಲಿಕ್ಕೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದರು. ತಾವೆಲ್ಲ ಕಂಡಿದ್ದೀರಿ. ವೇದಿಕೆಯಲ್ಲಿದ್ದಂಥವರಷ್ಟೇ ಅಲ್ಲ, ಇಡೀ ರಾಮದುರ್ಗದ ಜನತೆ ಅವರ ಮನಸ್ಸು ಕುಣಿತು, ಅವ್ರ ದೇಹನೂ ಕುಣಿತು. ಇಡೀ ಒಂದು ಅಲ್ಲೇನು ವರಾಂಡದೊಳಗೆ ಏನು ನೆರೆದಿದ್ರು ಆ ಜನ, ಎಲ್ಲ ಜನ ಕುಣಿದು ಕುಪ್ಪಳಿಸಿದ್ರು. ಅಂದರೆ ಇದ್ರ ಉದ್ದೇಶ ಏನು ಅಂತಂದ್ರೆ, ಜಡ ತುಂಬಿರ್ತಕ್ಕಂಥ ಮನಸ್ಸುಗಳನ್ನು ಇಂತಹ ಕಾರ್ಯಕ್ರಮಗಳ ಮೂಲಕ ಆ ಜಡವನ್ನು ಬಿಡಿಸಿ ಸಡಿಲಗೊಳಿಸಿ ಸ್ಫೂರ್ತಿಯನ್ನು ತುಂಬಿ ಉತ್ಸಾಹವಾದ ಬುಗ್ಗೆಯನ್ನು ಹೆಚ್ಚಿಸ್ಲಿಕ್ಕೆ ಈ ವೇದಿಕೆ ಒಂದು ಸಜ್ಜಾಗಿತ್ತು, ಸಾಕ್ಷಿಯಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದ್ರಿ. ಆಮೇಲೆ ಇಷ್ಟೆಲ್ಲ ಕಾರ್ಯಕ್ರಮಗಳು ನೆರವೇರಲಿಕ್ಕೆ ನಮ್ಮ ಸಂಘದ ಮುಖ್ಯಸ್ಥರಿಂದ ಹಿಡ್ಕೊಂಡು ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಂದ ಹಿಡ್ಕೊಂಡು ಇಲ್ಲಿ ಇರ್ತಕ್ಕಂತಹ ಎಲ್ಲ ಸಿಬ್ಬಂದಿ, ನಮ್ಮ ಪ್ರತಿ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ನಮ್ಮ ಕಾಲೇಜಿನ ಪ್ರಾಚಾರ್ಯರು ಹಾಗೂ ಎಲ್ಲ ಸಿಬ್ಬಂದಿ, ಅವರಿವರು ಯಾರೂ ಅನ್ನದೆ ಎಲ್ಲ ಸಿಬ್ಬಂದಿ ನಿರಂತರ ಚಟುವಟಿಕೆಯನ್ನು ಹೇಗೆ ಮಾರ್ಗದರ್ಶನ ಸಿಗುತ್ತದನೋ ನಮ್ಮ ಮುಖ್ಯ ಕಚೇರಿಯಿಂದ, ಆ ಮಾರ್ಗದರ್ಶನದಂತೆ ನಡೆದು ಕಾರ್ಯಕ್ರಮ ಯಶಸ್ವಿಗೊಳ್ಳಲಿಕ್ಕೆ ಕಾರಣರಾದರು. ಎಲ್ಲಕ್ಕೂ ಮುಖ್ಯವಾಗಿ ಏನಂತಂದರೆ, ರಾಮದುರ್ಗದ ಜನತೆ ಅದನ್ನು ಸ್ವೀಕಾರ ಮಾಡಿ ಮನರಂಜಿಸಿದರು, ನಮ್ಮ ಬೆನ್ನು ತಟ್ಟಿದರು. ಅದು ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥ ಸಂಗತಿ. ಕೇವಲ ನಮ್ಮ ಊರಿನಲ್ಲಿ ಹಬ್ಬಗಳು ನಡೆಯುವುದು ಅಂತಂದರೆ ವೆಂಕಟೇಶ್ವರ ದೇವಸ್ಥಾನದ ತೇರು ಎಳೆದರೆ ಜಾತ್ರೆ, ಇನ್ನಿತರ ಒಂದು ನಾಡ ಹಬ್ಬ, ಈ ರೀತಿಯಾದಂಥ ಹಬ್ಬ ಹುಣ್ಣಿಮೆಗಳಲ್ಲಿ ಸೇರ್ಪಡೆಯಾಗಿದ್ದು ಬಸವೇಶ್ವರ ಹಬ್ಬ ಅಂತಂದರೆ ರಾಮದುರ್ಗದ ಸ್ಟೇಟ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ರಾಮದುರ್ಗದ ಹಬ್ಬ. ಇದು ಒಂದು ಕೂಡ ಏನೈತಿ ದೊಡ್ಡ ಹಬ್ಬವಾಗಿ ಪರಿಣಮಿಸಿ ನಮ್ಮ ರಾಮದುರ್ಗಕ್ಕೆ ಒಂದು ಹೊಸ ಹಬ್ಬ ಸೇರ್ಪಡೆಯಾಗಿದೆ ಅನ್ನೋದರಲ್ಲಿ ಬೇರೆ ಮಾತಿಲ್ಲ. ಹೌದು, ನಾನು ಕಂಡಂಗೆ ರಾಮದುರ್ಗದೊಳಗೆ ಇಂಥ ದೊಡ್ಡ ಹಬ್ಬ ನಾನು ನೋಡಿರಲೇ ಇಲ್ಲ. ನಾನು ಕಂಡದ್ದನ್ನಷ್ಟೇ ನಾನು ಹೇಳ್ತೀನಿ. ನಾನು ಕಂಡಂಗೆ ಇಂಥ ದೊಡ್ಡ ಹಬ್ಬ ನಡೆದಿರಲೇ ಇಲ್ಲ. ಇಡೀ ರೋಡ್ಗಳಲ್ಲಿ ಎಲ್ಲ ಜನತೆ ತಮ್ಮ ಮನೆಗಳನ್ನ, ಅಡುಗೆ ಕೋಣೆಗಳನ್ನ ಬಿಟ್ಟು ಎಲ್ಲ ಗೃಹಿಣಿಯರು ಕೂಡ ಅದರೊಳಗೆ ಭಾಗಿಯಾಗಿದ್ದು ಸಂತೋಷಕರ ಸಂಗತಿ. ಅಲ್ಲಿ ಮುಂದೆ ಹೊಂಟಿರ್ತಕ್ಕಂಥ ಏನು ಬೀಳೂರು ಅಜ್ಜನವರ ದಿವ್ಯ ಚೇತನ ಮೂರ್ತಿಯ ನಿಂತು ಈ ಕಾರ್ಯಕ್ರಮದ ಯಶಸ್ವಿಗೆ ಅವರ ಆಶೀರ್ವಾದ. ನಾವು ಅವ್ರ ಪವಾಡಗಳ ಬಗ್ಗೆ ಪ್ರತಿ ವರ್ಷ ಮಾತಾಡ್ತೀವಿ, ಇದು ಕೂಡ ಅವರ ಪವಾಡವೇ ಅನ್ನೋದರಲ್ಲಿ ಎರಡು ಮಾತು. ಇನ್ನೊಂದು ವಿಶೇಷವಾಗಿ ಹೇಳಬೇಕಂತಂದ್ರೆ ಗುರುಮಾತೆಯರೇ, ಮೆರವಣಿಗೆ ಸಾಗುವ ಸಂದರ್ಭದಲ್ಲಿ ತಮ್ಮ ಮನೆಗಳ ಅಂಗಳಗಳನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿದ್ದು ಕೂಡ ವಿಶೇಷವಾಗಿತ್ತು. ಯಾಕಂತಂದ್ರೆ ಕೇವಲ ಹಬ್ಬ ಶಾಲೆಯವರು ಮಾಡ್ತಾ ಇರಲಿಲ್ಲ, ಇಡೀ ಊರಿನ ಜನರೇ ಈ ಹಬ್ಬದಲ್ಲಿ ಪಾಲ್ಗೊಂಡು ಅದಕ್ಕೆ ಮೆರುಗು ಕೊಟ್ಟಂಥದ್ದು ವಿಶೇಷವಾಗಿತ್ತು. ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ಕ್ಯಾಮರಾಮನ್ ಕೂಡ ಹೇಳಿದ್ರು, ಇಲ್ಲ ಎಲ್ಲ ಏನಿದೆ ರಸ್ತೆ ತುಂಬ ರಂಗೋಲಿ ಹಾಕಿ ಸ್ವಾಗತಿಸಿದ್ದಾರೆ ಅನ್ನುವಂಥದ್ದು ಕೂಡ, ಅದು ಕೂಡ ಒಂದು ಸ್ಲ್ಯಾಗ್ ಅವರಿಗೆ ನಾವು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಲೇಬೇಕು. ಯಾಕಂದ್ರೆ ಜಾತ್ರೆ ಒಳಗೆ ದೇವ್ರ ಪಲ್ಲಕ್ಕಿ ಬಂದ್ರೆ ಪಾದಕ್ಕೆ ನೀರು ಹಾಕಿ ನಮಸ್ಕಾರ ಮಾಡಿ ಪ್ರಸಾದ ಹಂಚು ಮಾಡುವಂಥ ಒಂದು ಪದ್ಧತಿಗಳದಾವ. ಬೀಳೂರು ಅಜ್ಜನ ತೇಜೋಮೂರ್ತಿ ಯಾವಾಗ ಹೊಂಟು ಮುಂಜಾನೆನ ಎದ್ದು ಅವ್ರ ಬಾಗಿಲುಗಳಲ್ಲಿ ರಂಗೋಲಿ ಹಾಕಿದ್ರು. ಆಮೇಲೆ ತೇಜೋಮೂರ್ತಿ ಬಂದಂಗ ಭಕ್ತಿಯ ನಮನಗಳನ್ನ ಸಲ್ಲಿಸ್ತಾ ಎಲ್ಲರೂ ಭಾವಪುನೀತರಾದರು ಅನ್ನುವಂಥದ್ದನ್ನು. ಅಂದ್ರೆ ಆ ತೇಜೋಮೂರ್ತಿ
ಎಲ್ಲರ ಭಕ್ತಿಯನ್ನು ಸೆಳೆದು ಬಿಡ್ತು ಅನ್ನೋದು. ಅಂದರೆ ಇದು ಒಂದು ಜಾತ್ರೆಯ ವಾತಾವರಣವನ್ನು, ದೊಡ್ಡ ದೇವರ ಜಾತ್ರೆಯ ವಾತಾವರಣ ಸೃಷ್ಟಿ ಮಾಡಿತು. ಇಲ್ಲ, ಆ ಮೂರ್ತಿಯ ಒಂದು ಹಾವಭಾವ ನೋಡಿದರೆ ಎಷ್ಟೊಂದು ಒಂದು ಆಕರ್ಷಕವಾಗಿ ಇತ್ತು ಅಂತಂದರೆ, ಸದ್ಯ ಏನೈತಿ ಈಗ ಅಜ್ಜಾರ್ ಸ್ವತಃ ಎದ್ದು ಬರ್ತಾರೇನೋ ಅನ್ನೋ ಇದರೊಳಗೆ ಏನೈತಿ, ಅದಕ್ಕೆ ಮೆರುಗು ಕೊಟ್ಟಂತ ಏನೈತಿ ನಮ್ಮ ಶಾಲೆಯ ಅಣ್ಣನವ್ರು ಹಾಗೂ ಭವ್ಯಾಳ ಗುರುಗಳು ಕೂಡ. ಹೌದು ಹೌದು. ಅದಕ್ಕೆ ಮೆರುಗು ಎಂಥ ಕೆಟ್ಟ ವ್ಯಕ್ತಿನೂ ಏನಾಗ್ಬೇಕಂತಂದ್ರೆ ತನ್ನ ಮನಸ್ಸನ್ನು ಕಲ್ಮಶವನ್ನು ತೊಳ್ಕೋಬೇಕು ಅನ್ನುವಂಥದ್ದು. ಅದಕ್ಕೆ ಮುಧೋಳದಿಂದ ಆ ಮೂರ್ತಿ ನಮ್ಮ ಮಹಾವಿದ್ಯಾಲಯದ ಆವರಣಕ್ಕೆ ಬಂದಾಗ ನಮ್ಮೆಲ್ಲ ಚಿತ್ರಕಲಾ ಶಿಕ್ಷಕರು, ಅಣ್ಣನವ್ರ ಸರ್ ಇರ್ಬೋದು, ಬಾವಿಯಾಳ ಸರ್ ಇರ್ಬೋದು, ಬಾವಿಯಾಳ ಮೇಡಮ್ ಇರ್ಬೋದು, ಮತ್ತೆ ನಮ್ಮ ಚಿಕ್ಕನಗೌಡರ ಪ್ರೌಢಶಾಲೆ ಅತ್ತಾರ್ ಸರ್ ಇರ್ಬೋದು, ನಮ್ಮ ಶಾಲಾ ಕಾಲೇಜುಗಳಲ್ಲಿ ಏನು ಚಿತ್ರಕಲಾ ಶಿಕ್ಷಕರದಾರ ಅವರು ಅದಕ್ಕೊಂದು ಹೊಸ ಬಣ್ಣ ಹಚ್ಚುವುದರ ಮೂಲಕ ಅದಕ್ಕೊಂದು ವಿಶೇಷ ಕಳೆಯನ್ನು ತಂದು ಕೊಟ್ಟರು. ಅಂದರೆ ಮೊದಲೇ ತೇಜೋಮೂರ್ತಿ ಆ ಒಂದು ಕಲೆಯನ್ನು ಅವರಲ್ಲಿ ಸ್ಪರ್ಶ ಮಾಡಿದ್ದಕ್ಕೆ ಇನ್ನಷ್ಟು ಆ ತೇಜಸ್ಸು ಎಲ್ಲರ ಮನಸ್ಸನ್ನು ಸೆಳೀಲಿಕ್ಕೆ ಕಾರಣ ಆಯಿತು. ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಾನಿಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಕೊನೆಯದಾಗಿ ಹೇಳಬೇಕಂತಂದರೆ, ಅನ್ನಪ್ರಸಾದವು ಕೂಡ 4,000 to 5,000 ವಿದ್ಯಾರ್ಥಿಗಳು ಜೊತೆಗೆ ಸಿಬ್ಬಂದಿ ವರ್ಗ, ಮೇಲಾಗಿ ಊರಿನ ಜನರು ಕೂಡ ಅದರಲ್ಲಿ ಪಾಲ್ಗೊಂಡು ಕನಿಷ್ಠ ನಮ್ಮ ಅಂದಾಜಿನ ಪ್ರಕಾರ 7,500 to 8,000 ಜನ ಏನೈತೆ ಅಲ್ಲಿ ಊಟ ಮಾಡಿದ್ದಾರೆ ಅನ್ನುವಂಥ ಒಂದು ಮಾತು ಕೂಡ ನೋಡಿ. ನಮ್ಮ ವಿದ್ಯಾರ್ಥಿಗಳೇ 4,500. ನಾವು ಕರೆ ಹೆಂಗೆ ಕೊಟ್ಟಿದ್ವಿ ಅಂತಂದ್ರೆ, ವಿದ್ಯಾರ್ಥಿಗಳು ನಿಮ್ಮ ಜೊತೆಗೆ ನಿಮ್ಮ ಪಾಲಕರನ್ನು ಕರೆ ತನ್ನಿ. ಒಬ್ಬರು ಇಬ್ಬರು ಪಾಲಕರು ಬಂದೇ ಬಿಟ್ಟಿದ್ರು. ಹೌದು, ಪ್ರತಿ ಊರುಗಳಿಂದ ಹಳ್ಳಿಗಳಿಂದ ಪಾಲಕರು ಬಂದೇ ಬಿಟ್ಟಿದ್ರು. ಜೊತೆಗೆ ರಾಮದುರ್ಗದ ಜನತೆ ಲೆಕ್ಕ ಇಲ್ಲ. 4,500 ಅಲ್ಲ, 6,000 ಅಲ್ಲ, 8,000 to 10,000 ಆಗಿರಬಹುದೇನೋ. ಯಾಕಂದ್ರೆ ಅಲ್ಲಿ ಸಾಲು ಸಾಲಾಗಿ ನಮ್ಮ ಏನು ಸಿಬ್ಬಂದಿ ಊಟದ ವ್ಯವಸ್ಥೆಗೆ ಬಿಡಕತ್ತಿದ್ರಲ್ಲ, ಅಲ್ಲಿ ಜನಜಂಗುಳಿ ಸೇರಿತ್ತು. ಒಂದಿಷ್ಟು ತೊಂದರೆ ಆಗದ ರೀತಿ ಒಳಗೆ ವಿವಿಧ ಕೌಂಟರ್ಗಳನ್ನು ಮಾಡಿ ಪ್ರಸಾದ, ಅದು ಊಟ ಭೋಜನ ಅನ್ನೋದಕ್ಕಿಂತ ಇದೇನು ಈ ಜಾತ್ರೆಯ ಒಂದು ಪ್ರಸಾದ, ಆ ಪ್ರಸಾದವನ್ನು ಎಲ್ಲರೂ ಸವಿದು ಪುನೀತರಾದರು. ಹೌದು, ಯಾಕಂದರೆ ಕೇವಲ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕ ಸಿಬ್ಬಂದಿಯವರಿಗೆ ಅಷ್ಟೇ ಅಲ್ಲ, ಊರಿನ ಜನರಿಗೂ ಕೂಡ ಆಶೀರ್ವಾದ ಮುಟ್ಟಿದೆ ಅನ್ನುವಂಥದ್ದು. ಇನ್ನು ಕೊನೆಯದಾಗಿ ತಮ್ಮ ಅನಿಸಿಕೆ, ಅಭಿಪ್ರಾಯಗಳು. ಕಾರ್ಯಕ್ರಮ, ಈ ಕಾರ್ಯಕ್ರಮವನ್ನು ಬರೀ ನಾನು ಏನು ನಡೀತು ಅನ್ನೋದನ್ನು ಇಲ್ಲಿವರೆಗೆ ಹೇಳಿದೆ. ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಲಿಕ್ಕೆ ನಮ್ಮ ಸಂಘ ಅಥವಾ ನಮ್ಮ ಸಿಬ್ಬಂದಿ ಮಾಡಿದ ಕಾರ್ಯಗಳಷ್ಟೇ ಸಾಕ್ಷಿ ಅಲ್ಲ. ಇದಕ್ಕೆ TV ಚಾನಲ್, JBM TV ಚಾನಲ್ ಕಾರ್ಯಕ್ರಮ ಸ್ಪರ್ಧೆ ನಡೆದಾಗಿನಿಂದಲೂ ದಿನದಿಂದ ಹಿಡ್ಕೊಂಡು ಇಡೀ ಕಾರ್ಯಕ್ರಮ ಮುಗಿಯುವವರೆಗೂ ನಿಂತುಕೊಂಡು ಪ್ರತಿ ಕ್ಷಣದ ಇಂಚಿಂಚು ಕಾರ್ಯಕ್ರಮವನ್ನು ತಾನು ಶೇಖರಣೆ ಮಾಡಿಕೊಂಡಿದೆ. ಅದನ್ನು ಬಿತ್ತರಿಸ್ತಾನೂ ಇದೆ, ಪ್ರತಿದಿನ ಬಿತ್ತರಿಸ್ತಾ ಇದೆ ಒಂದೊಂದು ಕಾರ್ಯಕ್ರಮವನ್ನು. ಇನ್ನು ಪತ್ರಿಕಾ ಮಾಧ್ಯಮದವರು, ಪತ್ರಿಕಾ ಗೋಷ್ಠಿ ನಡೀತು. ಸನ್ಮಾನ್ಯ ಅಧ್ಯಕ್ಷರು ವೀರಣ್ಣ ಚರಂತಿಮಠ ಸಾಹೇಬರು ಬಂದಾಗ ನಮ್ಮ ತಾಲೂಕಿನ ಎಲ್ಲ ಪತ್ರಿಕಾ ಬಳಗ ನಮ್ಮ ಮಹಾವಿದ್ಯಾಲಯಕ್ಕೆ ಬಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಅತ್ಯಂತ ಅದ್ದೂರಿಯಾಗಿ ಅದನ್ನು ಪ್ರಚಾರ ಮಾಡಲಿಕ್ಕೆ ಕಾರಣೀಭೂತರಾದರು ಅನ್ನುವಂಥದ್ದನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಮಾನ್ಯ ಶಾಸಕರಾದಿಯಾಗಿ ಎಲ್ಲರೂ ಇದಕ್ಕೆ ಸಪೋರ್ಟ್ ಕೊಟ್ಟರು. ಯಾರೂ ಇಲ್ಲಿ ಯಾವುದೇ ಭೇದ ಇಲ್ಲದೆ ಸಮಾನತೆ ತತ್ವ ಒಂದೇ ಈ ವೇದಿಕೆಯ ಮೇಲೆ ಇತ್ತು. ಆ ಸಮಾನತೆ ತತ್ವ ಇಲ್ಲಿ ಏನು ನಡೆದಂದರೆ ಶಿಕ್ಷಣ, ಸ್ವಾಭಿಮಾನ, ಕಲೆ, ಸಂಸ್ಕೃತಿ, ಸಮಾಜದ ನಿರ್ಮಾಣ, ಈ ಅಂಶಗಳನ್ನ ಇಟ್ಕೊಂಡು ಮೆರವಣಿಗೆ ಇರ್ಬೋದು, ವೇದಿಕೆ ಮೇಲೆ ನಡೆದಿರ್ತಕ್ಕಂಥ ಕಾರ್ಯಕ್ರಮಗಳಿರ್ಬೋದು, ಪ್ರಸಾದ ಇರ್ಬೋದು, ಪ್ರತಿಯೊಂದು ಕಾರ್ಯಕ್ರಮಕ್ಕೆ ರಾಮದುರ್ಗದ ಜನತೆ, ಪತ್ರಿಕಾ ಮಾಧ್ಯಮದವರು, ಜನರು, ಮಾನ್ಯ ಶಾಸಕರು, ಆಮೇಲೆ ಏನು ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ತಕ್ಕಂಥ ತಮ್ಮ ಒಂದು TV ಚಾನಲ್ ಬಹಳಷ್ಟು ಸಪೋರ್ಟ್ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿದ್ದೀರಿ. ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾಗಿದ್ದೀರಿ. ಇದು ಸಮಾಜದೊಳಗೆ ಪ್ರಚಾರ ಆಗಬೇಕಾಗಿತ್ತು ಅಂದ್ರೆ ಈ ಮಾಧ್ಯಮಗಳು ಮತ್ತು ಜನರ ಸಪೋರ್ಟ್ ಇಲ್ದಿದ್ರೆ ಸಾಧ್ಯ ಆಗೋದಿಲ್ಲ. ಕೇವಲ ಅವು ನಮ್ಮ ಶಾಲಾ ವೇದಿಕೆಗಳಾಗ್ಬಿಡ್ತಾವ. ಇದು ಏನಾಯಿತು ಅಂತಂದರೆ ಇದು ಸಮಾಜದ ವೇದಿಕೆ ಆಯಿತು. ಸಮಾಜ ಅಲ್ಲ, ಇಡೀ ಕರ್ನಾಟಕದಾದ್ಯಂತ ಬಿತ್ತರಿಸಲಿಕ್ಕೆ ಈ ಒಂದು ಕಾರ್ಯಕ್ರಮ ಕಾರಣವಾಯಿತು ಮತ್ತು ಯಶಸ್ವಿಗೊಳಿಸಲಿಕ್ಕೆ ತಾವೆಲ್ಲರುಗಳು ಕಾರಣರಾಗಿದ್ದೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ನಾನು ಅತ್ಯಂತ ಅಭೂತಪೂರ್ವ ಧನ್ಯವಾದಗಳನ್ನು ಕೂಡ ಈ ಕಾರ್ಯಕ್ರಮದ ಮೂಲಕ ನಾನು ಅರ್ಪಿಸ್ತೇನೆ. ಪ್ರಿಯ ವೀಕ್ಷಕರಿಗೆ ತಮ್ಮ ಅಮೂಲ್ಯವಾದಂಥ ಸಮಯವನ್ನು ಕೂಡ ಈ ವೀಕ್ಷಣೆ ನೀಡಿದ್ದಕ್ಕಾಗಿ ತಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇರ್ತೇವೆ. ಮಕ್ಕಳನ್ನು ಪ್ರೀತಿಸಿ, ಹಿರಿಯರನ್ನು ಗೌರವಿಸಿ. ವಂದನೆಗಳು.